ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಫೇಮಸ್ ಓರಿ ಬಗ್ಗೆ ನೀವು ಇವತ್ತು ಕೊಡ್ತಾ ಇದ್ದೀರಾ ಟೈಮು ವಿಡಿಯೋ ಮಾಡೋಕ್ಕೆ? ಏನ್ ಮಾಡೋಣ ಸರ್, ನಾವು ರೈತರು ಫುಲ್ ಬಿಸಿ ನೀವು. ಅಲ್ಲ, ಎಲ್ಲರಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಚೇರ್ ಮೇಲೆ ಅಪ್ಪ ಮಾಡಿದ್ ತಾತ ಮಾಡಿದ್ ಯಾವ್ದು ನೋಡ್ತಾ ಇದೀವಿ ಪಾಪ, ನೀವು ಕಷ್ಟ ಪಡ್ತಾ ಇರೋದು. ದನಿನ್ ಸೇವೆ ಮಾಡಬೇಕು. ಹೌದು, ನಿಜ ಸರ್. ಸರ್ ಇದ್ರ ಬಗ್ಗೆ ಇತಿಹಾಸ ಹೇಳಿ ಸರ್ ಸ್ವಲ್ಪ. ಏನ್ ಬೇಕಾದ್ರೂ ಮಾಡ್ಬೋದೇ, ಯಾರಲ್ಲಿ ಅಂದ್ರೆ ರಾಜ, ಯಾರಲ್ಲಿ ಮಂತ್ರಿಗಳು, ಸೈನ್ಯಾಧಿಗಳು, ನಾನಿಲ್ಲಿ ಸ್ವಾಮಿ ಅಂತ ಬರ್ತಾರಲ್ಲ. ಹೌದು ಹೇಳಿ ಸರ್, ಇದ್ರ ಬಗ್ಗೆ ಇತಿಹಾಸ ಸ್ವಲ್ಪ ಹೇಳ್ಬಿಡಿ, ಹಳೇದು. ಸರ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಾ ಪ್ರತಿಯೊಬ್ಬರಿಗೂ ಗೊತ್ತದೆ. ಇಡೀ ನಮ್ ಕರ್ನಾಟಕದ ಜನದಲ್ಲಿ ಈ ಎತ್ತಿನ ಅಭಿಮಾನಿಗಳು ಯಾರ್ಯಾರೋ ಬಸವಣ್ಣ ಸಾಕೋರು, ಇಡೀ ಚಿಕ್ಕ ಮಕ್ಕಳಿಂದ ಹಿಡಿದು ತಿಮ್ಮನ್ ಕೋಪ್ಲ ಎತ್ತು ಅಂದ್ರೆ ತಿಮ್ಮನ್ ಕೋಪ್ಲ ಅಂತ ಹೆಸರು ತಂದು ಕೊಟ್ಟಂತ ಎತ್ತು ಇದೊಂದೇ ಸರ್. ಅವ್ರ ಇಡೀ ಹಿಸ್ಟ್ರಿಲಿ ಅವ್ರ ಎಷ್ಟೇ ದನ ಸಾಕಿರ್ಬೋದು ಪಾಪ ಪುಣ್ಯಾತುಂಬ್ರವ್ರು, ನಮ್ಮ ರೈತರು. ಮಂಡ್ಯ ಜಿಲ್ಲೆಗೆನೆ ಪಾಂಡವಪುರ ತಾಲೂಕು ಅವ್ರದ್ದು ಚಿನ್ಕುಳಿ ಹೋಬ್ಳಿನೂ ಏನೋ ಬರ್ಬೋದು. ಈ ಎತ್ತು ಸತತವಾಗಿ ಒಂದು 8-10 ಕೈ ಎಲ್ಲಾರ ಕೈಲೂ ಮೆರೆದಿದೆ ಸರ್. ಇದು ಹಾಸನ ಚಿಕ್ಕೇಗೌಡರಿಂದ ಹಿಡಿದು ಇಲ್ಲಿ ಸುಮಾರು ಹುಟ್ಟಿದ್ದು ಫಸ್ಟ್ನೇ ಮನೆ ಬಂದು ಬೋರೆಗೌಡನ ದೊಡ್ಡಿ ಸ್ವಾಮಿ ಮನೆಯಲ್ಲಿ, ಸೋಮಣ್ಣವ್ರ ಬೀಜದೋರಿ ಸೋಮಣ್ಣವ್ರ ಮನೆಯಲ್ಲಿ. ಇದು ತಾಯಿಲ್ದಿ ತಬ್ಲಿಗರ. ಇದು ಬೇರೆ ಹಸ ಊಡಾಕಿದ್ರಂತೆ ಅವರು. ಆ ಟೈಮಲ್ಲಿ ಕೊಡ್ತೀನಿ ಅಂದಾಗ ಇವ್ ಜುಟ್ನಳ್ಳಿ ಜಯರಮಣ ಹೋಗಿ, ಇದೆ ಮಾಗಡಿ ತಾಲೂಕವ್ರು ನಮ್ ಜುಟ್ನಳ್ಳಿ ಜಯರಮಣವರು, ಹಸಕರ ವ್ಯಾಪಾರ, ಇವ್ರು ಹಸಕರ ಅಂತ ಸುಳ್ಳು ಹೇಳೋರು, ಯಾರೋ ಸಾಕಿದ್ದವರು ಬೇರೆ ಹಸಿಗೆ ಊಡಾಕಿದ್ರಂತೆ. ಆಗ ವ್ಯಾಪಾರ ಮಾಡಿ 1.75 85 ಗೊತ್ತಿಲ್ಲ ಸರ್, ಅವತ್ತೇ ಸಣ್ಣಗರಿನಲ್ಲೇನೆ. ಆಗ ಈ ಅಕ್ಕಪಕ್ಕದವ್ರು ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟವ್ರೆ ಯಾರಿಗೆ, ಸೋಮಣ್ಣವ್ರಿಗೆ. ಕೊಟ್ಟಾದ ನಂತರ ಈ ಊರ್ನವ್ರು ಅಕ್ಕಪಕ್ಕದವ್ರು ಹಸ ಹಸ ಅಲ್ಲ ಬೇರೆ ಹಸಿಗೆ ಊಡಾಕೋರೆ ಅಂತ ಚಾಡಿ ಹೇಳ್ಬಿಟ್ಟವ್ರೆ. ಏನೇ ಚಾಡಿ ಹೇಳೋ ಉದ್ದೇಶದಿಂದ ಅವ್ರೇನ್ ಮಾಡ್ಬಿಟ್ರು, ಮಾರನೇ ದಿನ ದುಡ್ಡು ತಗೊಂಡ್ ಬಂದು ಈ ಕರ ಹಿಡ್ಕೊಳ್ಳೋ ಅಂತ ಟೈಮಲ್ಲಿ ಬಂದು, ಎಲ್ಲ ಹಸ ಯಾವ್ದು ಬಿಡೆ ಹಾಲ್ಗೆ ಅಂತ ಇದ್ ಮಾಡೋರೆ. ಇಲ್ಲಣ್ಣ ಬೆಳಗ್ಗೆನ ನಾವು ಕುಡಿಸಿ ಕಟ್ಟಾಕಿದೀವಿ ಮಾಡಿದೀವಿ ಹಿಡ್ಕೊಂಡೋಗಿ ಅಂತ ಕೇಳೋರೆ. ಇಲ್ಲ ನಾನು ಮುಂದೆ ಬಿಡ್ಲೇಬೇಕು ಅಂದಾಗ ಬಿಡಾಕ್ ಹೋದ್ರೆ ಹಸ ಒದಿಸ್ಕೊಂತಾ ಇದೆ, ಕುಡಿಸ್ಕೊಂತಾ ಇಲ್ಲ ಸರ್. ಒಂದ್ ಹೇಳ್ಬೇಕು ಅಂದ್ರೆ ಇದ್ರ ಹಿಸ್ಟ್ರಿನ ನೀವ್ ಎಲ್ಲೇ ನೋಡಿ, ತಾಯಿದ್ ಇದು ಜನಗಳೆಲ್ಲ ನೋಡಿ, ನಮ್ಮ ಪ್ರಾಣಿ ಪಕ್ಷಿ ಎಲ್ಲ ನೋಡಿ, ತಂದೆ ತಾಯಿದ ಮಕ್ಕಳೇ ಒಂದು ಹಿಸ್ಟ್ರಿ ಬರಿಬೇಕಾದ್ರೆ ಭೂಮಿ ಮೇಲೆ, ಇಲ್ಲ ತಂದೆ ಸತ್ತೋಗಿರ್ಬೋದು, ಇಲ್ಲ ತಾಯಿ ಸತ್ತೋಗಿರ್ಬೋದು, ಅಂತವ್ರ ಮಕ್ಳಿಗೆ ದೇವ್ರ ಹಣೆ ಬರ ಚೆನ್ನಾಗಿ ಬರೆಯೋದು. ಅಂದ್ರೆ ಆ ರೀತಿ ಇದು ತಾಯಿದ ಮಗ. ಇದು ಬೇರೆ ಹಸಿನಲ್ಲಿ ಊಡಾಕಿ ಸಾಕಿ ಸಲ್ವಿ ಜುಟ್ನಳ್ಳಿ ಜಯರಮಣ ಹಾಕೋಪಕ್ಕೆ ದುಡ್ಡು ವಾಪಸ್ ಇಸ್ಕೊಂಡು ವಾಪಸ್ ಬಿಟ್ಬಿಟ್ರು ಅವ್ರ ಮನೇಲಿ, ಹುಟ್ಟು ಮನೇಲಿ. ಆಮೇಲೆ ಸರ್ ಇದು ಚನ್ನಪಟ್ಟಣದಲ್ಲಿ ಅಲ್ಲೇ ಪಕ್ಕ ಸೂಳೇರಿ ಅಂತ ಬರುತ್ತೆ, ಅವ್ರು ತಗೊಂಡು 1-2 ಲಕ್ಷಕ್ಕೆ ಅದೆಷ್ಟೋ ಚಿಲ್ಲರೆ ಕಮ್ಮಿ ತಗೊಂಡು 1 ಎಕರೆ ಸಾಕಿದ್ರು. ಅವ್ರಾದ ನಂತರ ಹಂಗೆ ಒಂದು 7-8 ಕೈ ನಮ್ಮ ಸೀಗಳಿ ನಾಗರಾಜಣ್ಣನ್ ಬಂದಿತ್ತು, ಬಳ್ಳೇರ್ನವಿ ಗಂಗಾಧರಪ್ಪರ್ಗೆ ಹೋಗಿದ್ರು. ಆಮೇಲೆ ಅದಕ್ಕೆ ಮೊದಲಾಗೆ ಪಿಳ್ಳಳ್ಳಿ ಚಿಕ್ಕಿರೇನಪಳ್ಳಿದವ್ರಿಗೆ ಭೈರಪ್ಪರ್ಗೆ ಸೇರಿತ್ತು ಕರಿನಲ್ಲಿ, ಸುಳೇರಿಯಿಂದ ಭೈರಪ್ಪರ್ಗೆ. ಅವ್ರ ತಾವಿಂದ ಅಂಗಾಡಿ ಚಿಕ್ಕೇಗೌಡರು, ಹಾಸನ ಚಿಕ್ಕೇಗೌಡ್ರಿಗೆ ಸೇರಿತ್ತು. ಆಮೇಲೆ ನಮ್ಮ ಸೀಗಳಿ ನಾಗರಾಜು ಅಧ್ಯಕ್ಷರು ಅವ್ರ ಕೈಗೆ ಸೇರಿ, ಅವರಿಂದ ನಮ್ಮ ಬಳ್ಳೇರ್ನಳ್ಳಿ ಗಂಗಾಧರಣ್ಣ ಸೇರಿ ಸರ್ ಸುಮಾರು ಇದು ಇತಿಹಾಸ ಎಲ್ಲಿವರೆಗೂ ಅಂತ ಅಂದ್ರೆ 6-7 ಕರ ಕೂಟ ಹಾಕೋರೆ. ಪ್ರತಿ ಒಂದು ವರ್ಷಕ್ಕೂ ಒಂದೊಂದು ಎತ್ತು ತಿನ್ಕೊಂಡು ಬರ್ತಾ ಇತ್ತು. ಯಾವೆತ್ತು ಸುಮ್ಮನೆ ಕೂಟ ನಿಲ್ತಾ ಇಲ್ಲ. ಯಾಕೆ ಅಂದ್ರೆ ನೋಡಿ, ಇಂಥ ಮಕ ಹುಟ್ಟಿಲ್ಲ, ಇಲ್ಲ ಕೊಳ್ಳಿನ ಜಾಗದಲ್ಲಿ ಕಮ್ಮಿ, ಇಲ್ಲ ದೇಹದಲ್ಲಿ ಕಮ್ಮಿ, ಇಲ್ಲ ಕಾಲ್ಕಂಬದಲ್ಲಿ ಕಮ್ಮಿ, ಇಲ್ಲ ಬೆಳೆಯಾಡದಲ್ಲಿ ಕಮ್ಮಿ, ಹಿಂಗೆ ವರ್ಷಕ್ಕೊಂದೊಂದು ಎತ್ತು ತಿಂದಾಕೊಂಡ್ ಬರ್ತಾ ಇದ್ದು. ಇದು ಕಮ್ಮಿ ಅಂದ್ರೆ ನಮ್ಮ ಮನೇಲಿ ಇರುವಂತ ಎತ್ತು 8ನೇ ಎತ್ತು ಕೂಟ ಮಾಡ್ದ ನಮ್ಮ ಹುಡುಗ, ನಮ್ಮ ಸ್ನೇಹಿತ, ಅವನೇ ತಗೊಂಡಿದ್ದು. ಯಾರ ಹತ್ರ ಲಾಸ್ಟ್ನೇ ಪಾಯಿಂಟ್ ಕನಕಪುರ ಇಂದ್ರೇಶ್ ಅವ್ರ ಹತ್ರ ಇತ್ತಿದ್ದು. ಹೋದ್ ಸರಿ ಸರ್ ಇದು ಕಟ್ಟಣ 2.25 ಲಕ್ಷ ಕೊಟ್ಟು ತಗೊಂಡ ಅವನು. ಆಮೇಲೆ ಇದು ಸತತವಾಗಿ 5-6 ವರ್ಷ ಸರ್ ಬಿಟ್ಕೊಡ್ದಂಗೆ ಬೇಬಿ ಸಿಹಳ್ಳಿ ಐನ್ಗುಡಿ ಕರ ಅಂತ ಸತ್ತೋಯ್ತು ಸರ್. ಅದೊಂದು ಫೇಮಸ್ ಆಗಿತ್ತು. ಅದು ನಮ್ಮ ಕಲ್ಲಳ್ಳಿ ಪಟೇಲ್ರು ರವೀಣಾರ್ ತಗೊಂಡಿದ್ರು. ಸಣ್ಣ ಸೊಸಿಲೆ ದೊಡ್ಡಬಳ್ಳಾಪುರ ಬಾಬುಗ್ ಸೇರಿತ್ತು. ಬಾಬುಯಿಂದ ಅಂಗಾಡಿ ಸರ್ ಅದು ಈ ಎತ್ತಿನ ಜೊತೆಲಿ ಬಿದ್ದ ಮೇಲೆ ಫೇಮಸ್ ಆಗೋಯ್ತು. ಫೇಮಸ್ ಆದ್ಮೇಲೆ ಸರ್ ಈ ಎತ್ತು ಬಿಟ್ಕೊಡ್ದಂಗೆ ಯಾವ ಎತ್ತು ಸರ್ ಎಂತ ಎತ್ತುಗೊಂಡ್ರು ರಾಜ್ಯದಲ್ಲಿ ಎಂತೆಂತ ಏಮಾಯ ಮಿತಿ ಮಿಂಗ್ಲಾಗಳವ್ರೆ. ಅವ್ರ ಮುಂದೆ ಎಲ್ಲ ಈ ಎತ್ತು ಓದು ಅಂತ ಅಂದ್ರೆ ಎಲ್ಲಾರು ಮಗ್ಲಾಗೋರು ಸರ್. ಬಿಟ್ಕೊಡ್ದಂಗೆ ಸರ್ ಇಡೀ ದೇಶದಲ್ಲಿ ನಮ್ಮ ಹಳ್ಳಿಕಾರ ಅಭಿಮಾನಿಗಳು ಎಷ್ಟು ಜನ ಅವರು, ನಮ್ಮ ರಾಜ್ಯದಲ್ಲಿ ಅಷ್ಟು ಜನ ಎಲ್ಲ ಇದಕ್ಕೆ ಫ್ಯಾನ್ಸ್ ಸರ್. ಆಮೇಲೆ ನಾವ್ ಹೇಳ್ಕೊಳ್ಳೋದಲ್ಲ, ಬಾಲ ಹುಡ್ದವೆಲ್ಲ ಬಸವಣ್ಣ ಆಗಲ್ಲ ಅಂತ ದೊಡ್ಡವ್ರೊಂದು ಮಾತು ಹೇಳವ್ರೆ. ರಾಜ್ಯಕ್ಕೊಬ್ಬ ಮಗ ದೊರೆ ಇದ್ದಂಗೆ ಇವನು, ದೊರ್ಸಾನಿ ಮಗ ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಈ ನಮ್ಮ ಬೀಜದೋರಿಲಿ ಅದ್ ಹೆಸರು ಮಾಡ್ದಂಗೆ ನಮ್ ಕೂಟದ ಎತ್ತಲ್ಲಿ ಈ ಹೆಸರು ಮಾಡ್ದಂಗೆ ಸರ್ ಇದ್ರ ಸೆಂಚುರಿ ಯಾವ ಮಗನ್ ಸರ್ ಇವತ್ತು ಹೇಳ್ತಾರ ಸರ್. ಸುಮ್ನೆ ಆದ್ರು ಅವ್ರವ್ರ ದನಿಗೆ ಅವರೇ ಬೆಲೆ ಕಟ್ಕೊಂತವ್ರೆ. ನಾನ್ ಅನ್ಕೊಂಡಂಗೆ ತಪ್ಪಂತೂ ಯಾರೇನೋ ತಿಳ್ಕೊಳ್ಳಿ ಸರ್, ನನ್ಗೇನ್ ಮೀಡಿಯಾದಲ್ಲಿ ಮಾತಾಡೋದು ನನ್ಗೇನ್ ಭಯ ಏನಿಲ್ಲ. ಕಾರಣ ಇಷ್ಟೇ,
ಇಲ್ಲ ಭೂಮಿ ತಾಯಿ ಮಾರಿರೋ ದುಡ್ಡಾಗಿರೋ ಹಾಕ್ಬೋದು, ಇಲ್ಲ ಯಾವ್ದೋ ರೀತಿಯಲ್ಲಿ ಬಿಸ್ನೆಸ್ ದುಡ್ಡು ಹಾಕ್ಬೋದು. ನಮ್ಮ ರೈತ ಒರಿಜಿನಲ್ ಆಗಿ ದುಡ್ದು ಯಾರೋ ನಮ್ಮ ತಾತ ಮಾರಿದ್ದು, ನಮ್ಮ ಅಪ್ಪ ಮಾರಿದ್ದು, ಇಲ್ಲ ಮುತ್ತಾತ ಮಾರಿದ್ದು ಆಸ್ತಿಗಳಿದ್ದು ನಾವು ಹಾಕ್ಬೋದೇ ಹೊರತಾಗಿ ದುಡ್ಡಿಗೆ. ಇವತ್ತು ಬಡವರು ಬಗರು ದನ ತಗೊಳಕ್ ಆಗಲ್ಲ ಸರ್, ಬಸವಣ್ಣನ ಸಾಕಕ್ ಆಯ್ತಾ ಇಲ್ಲ. ಯಾಕೆ ಅಂದ್ರೆ ಮಾತಿದ್ರೆ ಅವ್ರು ಯಾರು ಮಾಡಿದ್ರು ನಮಗ್ ಬೇಕಾಗಿಲ್ಲ. ನನಗೂ ಒಂದ್ 2 ಸರಿ ಕ್ವಶನ್ ಮಾಡಿದ್ರು ಕೆಲವರು, ನಿಮ್ಮಿಂದ ಆಗೋಯ್ತು, ನನ್ನ ಮನೇಲಿ ಯಾವ್ದನ ಮಾರಿದ್ರೆ ತೋರ್ಸು, ನಾನು ಯಾರಿಗಾನ ಲಕ್ಷಾಂತರ ರೂಪಾಯಿಗೆ 10 ಲಕ್ಷಕ್ಕೆ ಮಾರಿದ್ರೆ ತೋರ್ಸು, ಇಲ್ದವೆಲ್ಲ ನಮ್ಮ ಹತ್ರ ಮಾತಾಡ್ಬಿಡ್ರಿ ಅಂತ ಹಿಂಗೆ ಮಾತಾಡಿನ ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ. ಕೆಲವು ಜನಗಳು ಏನ್ ಮಾಡ್ತಾವ್ರೆ, ಸುಮ್ನೆ ಹೊಟ್ಟೆವ್ರಿಗೆ ಇನ್ನೊಂದು ಮತ್ತೊಂದು ಈಗ ಇಲ್ದವೆಲ್ಲ ಮಾಡ್ಕೊಂಡು ಸರ್ ಕೆಲವರು 10 ಲಕ್ಷ ಅಂತವ್ರೆ, 12 ಲಕ್ಷ, ಇವೆಲ್ಲ ಡೂಪಿನ ಮಾತು ಸರ್. ಇವತ್ತು ಒರಿಜಿನಲ್ ಆಗಿ ಒಬ್ಬ ರೈತ ದನ ಸಾಕ್ಬೇಕು ಅಂದ್ರೆ ಹುಟ್ಟು ಮನೆಯಿಂದನೂ ಬಸವಣ್ಣ 1 ಲಕ್ಷ ಬೆಲೆ ಬಾಳ್ತದೆ ಅಂದ್ರೆ ಅದು 50,000ಕ್ಕೆ ತಗೋಬಹುದು, 60,000ಕ್ಕೆ ತಗೋಬಹುದು. ಮನೆಗೆ 10,000 ಜಂಪ್ ಆಗೋದ್ರೆ ಸರ್ 10 ಜನನು ಕಟ್ಬೋದು ನಮ್ಮ ರೈತರುಗಳು. ಇವತ್ತೇನಾಗಿದೆ ಅಂದ್ರೆ ಇದೇ ಒಂದು ಟ್ರೆಂಡ್ ಆಗೋಗಿದೆ. ಹೆಂಗೆ ಅಂತಂದ್ರೆ ದುಡ್ಡಿರೋರು ಮತ್ತೆ ರಾಜಕೀಯ ವ್ಯಕ್ತಿಗಳು ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ ನಮ್ಮ ಹಳ್ಳಿ ಕಾರ ಕಟ್ಟಿದಂಗೆ. ಏನ್ ಸರ್ ಒಂದ್ ಕರುಗಂತ ಹೋದ್ರೆ 2 ಲಕ್ಷ 3 ಲಕ್ಷ ಹೇಳ್ತಾರೆ. ಹೇಳ್ರಿ ಬಡವ್ರ ಬಗ್ರು ಕಟ್ಟೋದು ದನಾನ. ಎಷ್ಟೋ ಜನ ನಮ್ಮ ರೈತರುಗಳೆಲ್ಲ ಹಿಂದುಳಿದವ್ರೆ ಕಣ್ರಿ ಇವತ್ತು. ಆದ್ರೆ ಇವತ್ತು ಏನ್ ಕೇಳ್ತೀನಿ ಅಂದ್ರೆ ಈ ಎತ್ತಿನ ಸಮ ಸರ್ ಇವತ್ತು ಕೂಟ ಬಿದ್ದೋದ್ರೆ ಎಲ್ರೂ ಮಾತಾಡೋದು ಅಷ್ಟೇ ನಮ್ಮ ದೊಡ್ಡ ಎತ್ನವರು. ಇದು ಸರಿ ಸಮ ಎತ್ತಿದ್ರೆ ಇಡೀ ರಾಜ್ಯದಲ್ಲೆಲ್ಲ 10 ರಾಜ್ಯಕ್ಕೆ ಒಂದ್ ಜೊತೆ ಎತ್ತು ಅಂತ ಹೇಳ್ಬೋದು ಸರ್. ಯಾವ ಮಗನೂ ಅಲ್ಲಾಡ್ಸಕ್ಕಾಗಲ್ಲ. ಈ ಜನ್ಮ ಇರೋವರೆಗೂ ಈ ಬುಲ್ಡೆ ಬೀಳೋ ಗಂಟಾನು ಇದು ಇವತ್ತೇ ಬೀಳೋದು, ಇನ್ನ 16 ವರ್ಷ ಇರ್ಬೋದು. ನಮ್ ಕೈಲೇ ಇದ್ರೆ ಸರ್ ನಾನು ಇನ್ನೊಂದು ಮತ್ತೊಂದು ಹೇಳಲ್ಲ, ಇನ್ನೊಬ್ರ ಮನೆ ಜೀತ ಆದ್ರೂ ಮಾಡಿ ಸಾಕ್ಬಿಡ್ತೀನಿ. ಬಡವ್ರ ಮಗ ಸರ್ ಇದು, ನೀನ್ ಕಸ ಹಾಕು ತಿಂತವೆ. ಆಮೇಲೆ ತಿಂದು ಜೀರ್ಣ ಮಾಡ್ಕೊಂಡು ಎತ್ತು ಜೊತೆಲಿ ಇಲ್ದಿದ್ಕೆ ನಾವೇನು ಮಾಡಕ್ಕಾಗಲ್ಲ. ಯಾರ ಕೈಲೂ ಇಲ್ಲ ಎತ್ತು. ಎತ್ತಿದ್ರೆ ಇವತ್ತು ಏನೋ ಮಾಡ್ಬೋದು. ವರ್ಷಕ್ಕೊಂದೊಂದು ಎತ್ತಿಂತ ಇದ್ರೆ ಎಷ್ಟೆತ್ತು ತಂದಾಕೋದು. ಅದಕ್ಕೆ ಕೊನೆಗೈಲಿ ನಮ್ ಕೈಲಿ ಸೇರೋದ ಸರ್ ಇರೋ ಗಂಟ ನಾವು ಸೇವೆ ಮಾಡ್ಕೊಂಡು ಆಮೇಲೆ ಏನೋ ಒಂದ್ ಮಾಡೋಣ. ಇವತ್ತು ಬಸವಣ್ಣ ಎಲ್ಲಾರು ಸಾಕಾಗಲ್ಲ ಭೂಮಿ ಮೇಲೆ ನೋಡಿ. ಅದಕ್ಕೆ ಕೆಲವರು ನನ್ನ ಆಸ್ತಿ 100 ಎಕರೆ ಇದೆ, 80 ಎಕರೆ ಇದೆ, 40 ಎಕರೆ ಇದೆ ಅಂತ ತೋರಿಸ್ಕೊಂಡು ಮೆದೆಗಳಾಗ್ತಾರೆ ಸರ್. ಕಂಡೋರ್ ಮನೆ ಸಾಲ ಮಾಡ್ತೀವೋ ಜೀತ ಮಾಡ್ತೀವೋ ನೋಡಿ. ಬಸವಣ್ಣನಿಗೋಸ್ಕರ ಹುಲ್ಲು ಸೊಪ್ಪು ಎಲ್ಲಾ ರೈತರು ಮಾಡ್ದಂಗೆ ನಾವು ಮಾಡ್ತಾ ಇದೀವಿ ಸರ್. ಇನ್ನ ಅದೇನೇ ಕಷ್ಟ ಬರಲಿ ಈ ಬಸವಣ್ಣನಿಗೆ ಊಟ ಮಾಡಿ ಎಲ್ಲ ಕ್ಲೀನಾಗಿ ಸಾಕ್ತಿವಿ. ಏನ್ ಹೇಳಿ, ಏನೇ ಕಷ್ಟ ಬರ್ಲಿ ಇದನ್ನೆಲ್ಲ ಇದ್ ಮಾಡಿ ಬಸವಣ್ಣನಿಗೋಸ್ಕರ ನಾವು ತ್ಯಾಗ ಮಾಡ್ಬೇಕು ಅಂತ ಇದೀವಿ. ನಿಜ ನಿಯತ್ತಿಂದ ಮಾಡ್ಬೇಕು ಅಂತ ನಮ್ಮ ಮನ್ಸಲ್ಲದೆ. ಆ ಕೊಡೋನು ಬಿಡೋನು ಪ್ರತಿಫಲ ಬಸವಣ್ಣ. ನರ್ಮನುಷ್ಯನಿಗೆ ಎಷ್ಟೇ ಇದ್ ಮಾಡಿದ್ರು ನಾವು ಪ್ರೀತಿ ಮಾಡಕ್ ಆಗಲ್ಲ ಸರ್. ನರ್ಮನುಷ್ಯನಿಗೆ ಯಾರಿಗೂ ಒಪ್ಸಕ್ಕಾಗಲ್ಲ. ಭಗವಂತ ಏನಾದ್ರು ಇವನ್ ಕಣ್ಣೆತ್ ನೋಡಿದ್ರೆ ಬೆಳೆಸ್ತಾನೆ. ಬೆಳೆಸೋನೆ ನಂಗೆ ಸಾಕು ಬೆಳೆಸಿರೋದು. ಇಡೀ ನಮ್ಮ ಕರ್ನಾಟಕ ಅಲ್ಲ, ನೀವು ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರದ ಗಂಟ ಹೋದ್ರು, ಆಂಧ್ರ ಗಂಟ ಹೋದ್ರು ಬಸ್ತಿ ಓರಿ ಅನ್ನೋದು ನಿಮ್ ಯೂಟ್ಯೂಬ್ ಗಳಲ್ಲೂ ಗೊತ್ತು, ಎಲ್ಲಾ ಕಡೆನೂ ಗೊತ್ತು. ನಮ್ಗೆ ಬಸವಣ್ಣ ಬೆಳೆಸಿರೋದು ಒಬ್ಬ ಎಂಟೈರ್ ಕರ್ನಾಟಕದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಹೆಸರು ಮಾಡ್ದಂಗೆ ಮಾಡ್ಸವನೆ ಭಗವಂತ. ಸಾಕು ನಮ್ಗೆ ಇನ್ಯಾವ ಆಸ್ತಿ ಹಣ ಆಸ್ತಿ ಇನ್ನೇನು ಬೇಕಾಗಿಲ್ಲ. ಎಲ್ಲೇ ಹೋದ್ರು 3 ಮನೆ ಹಳ್ಳಿಗೆ ಹೋದ್ರು ಬಸ್ತಿ ವೆಂಕಟೇಶಣ್ಣ ಬದ್ನ ಅಂತಾರೆ. ನಮ್ಗೆ ಅಷ್ಟೇ ಪ್ರೀತಿ ಸಾಕು. ನಾವಿರೋ ಗಂಟ ಇದನ್ನ ನೋಡಿ ಸರ್, ಸುಮ್ನೆ ಹೇಳ್ಕೊಳ್ಳೋದಲ್ಲ. ಯಾವ ಮಗನೂ ಮಾಡಿಲ್ಲ ಇತಿಹಾಸನ ನಮ್ಮ ಮಗಳಿನ. ಭಗವಂತ ಏನಾದ್ರು ಮಾಗಡಿ ರಂಗಧಾಮ ಏನಾದ್ರು ನಮ್ಮ ಬಸವಣ್ಣನಲ್ಲಿ ನಮಗೇನಾದ್ರು ಪ್ರೇರಣೆ ಕೊಟ್ರೆ ಇಡೀ ಇತಿಹಾಸದಲ್ಲಿ ಇದ್ ಮೆರೆದಿಲ್ಲ. ಆ ರೀತಿ ಮೆರೆಸ್ಬೇಕು ಅನ್ನೋದು ಜೀವದಲ್ಲಿ ಮಾಡಿಕೊಂಡಿದ್ದೀನಿ. ಅದ್ ಮಾಡಿ ತೋರಿಸ್ತೀನಿ. ಇವತ್ತು ಹೇಳಲ್ಲ ಅದನ್ನ ಮಾತು. ಇದು ಸೈಜ್ ಎಷ್ಟು ಉದ್ದ ಇದೆ ಸರ್? ಲೆಕ್ಕ ಹಾಕಿದ್ದೀರಾ ಏನಾದ್ರು ನೀವು? ಎಷ್ಟು ಅಡಿಯಿಂದ ಉದ್ದ? ಮತ್ತೆ ಕೇಳಿ, ಇಲ್ಲಿ 10 ಜನ ಇದೀವಿ. 10 ಜನನು ಒಂದೇ ಮಟ್ಟವಾಗಿಲ್ಲ. ಇದು ರಾಜಗಾಂಭೀರ್ಯ ಐರಾವತ ಇದ್ದಂಗೆ. ಏನ್ ಹೇಳಿ, ಗಗನ ಮಾರ್ಗದಲ್ಲಿ ಹಿಂದೆ ಈ ಕಥೆಯ ಇತಿಹಾಸ ಪುರಾಣದಲ್ಲಿ ಹೇಳ್ತಾರೆ ನೋಡಿ, ಆ ರೀತಿ ಇದು ಪಕ್ಷಿ ವಾಹನ ಇದ್ದಂಗೆ. ಇದು ಬಿಟ್ರೆ ಆಕಾಶಕ್ಕೆ ಹಾರ್ದಂಗೆ ಭೂಮಿ ಮೇಲೆ. ಸರ್ ಯಾವ ಸರ್ ಈ ತರ ನಿಲ್ಲೋದು? ನೋಡಿ ಸರ್, ಈ ತರ ಕಂಬ ಸಿಂಬೆಲಿ ಈ ಗುಂಡಿಗೆಲೆ ಆಗ್ಲಿ ಇನ್ನೊಂದೇ ಆಗ್ಲಿ ಮತ್ತೊಂದೇ ಆಗ್ಲಿ ನೋಡಿ, ಈ ಸ್ಟೇಜ್ ಆಗದೆ ಕಡೆ ಆಗಿ 5-6 ವರ್ಷ ಏಜು. ಎಂತೆಂತ ದನಾನು ಏನೇನೋ ಆಗ್ಬಿಟ್ಟಾವ ಹೆಚ್ಚುಗಮ್ಮಿ ಭೂಮಿ ಮೇಲೆ. ಆದ್ರೆ ಈ ತರ ನಿಲ್ಲೋ ಮಗ ಒಂದು ರಾಜ್ಯಕ್ಕೊಬ್ನೇ. ರಾಜ್ಯ ಅಲ್ಲ ರೀ, ನಮ್ಮ ಆಲ್ ಓವರ್ ಇಂಡಿಯಾ ಹಳ್ಳಿಕಾರಲ್ಲಿ ನಂಬರ್ 1 ಕಿಂಗು ಇದು ಕಿಂಗು. ಏನೇ ಮುಂಚೆ ಇದಕ್ಕಿಂತ ಈ ತರ ಉದ್ದಪ್ಪನೇ ಹುಟ್ಟಿತ್ತ ಮೊದಲು ನೋಡಿದ್ರ? ನಾವು ಹೇಳ್ತಾ ಇದೀವಿ ಇವತ್ತಿಂದ ಪ್ರೆಸೆಂಟ್ ಮಾತಾಡ್ಬೇಕು. ಸೋಲ್ಸೋ ಮಗ ಯಾವ ಮಗನು ಭೂಮಿ ಮೇಲೆ ಮಡಗಿಲ್ಲ ಎತ್ತು. ಅವ್ನು ಎಷ್ಟೇ ದನ ಮೇಸ್ಕೊಳ್ಳಿ ಎಷ್ಟೇನೇ ಮಾಡ್ಲಿ, ಈ ತರ ಹುಟ್ಟಿರುವಂತ ಎತ್ತು ಭೂಮಿ ಮೇಲೆ ಇವತ್ತು ಪ್ರೆಸೆಂಟ್ ಇದೆ. ಇದು ಕೊನೆಗಾಲಕ್ಕೆ ಆದ್ಮೇಲೆ ಯಾವನ ಹುಟ್ಟಬಹುದು. ಇವತ್ತಿಗೆ ಸರ್ ಎಷ್ಟೇ ದನ ಸರ್ ನಾನು ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಹೇಳ್ಕೊಂತಾರೆ. ಪಾಪ ಅವ್ರ ಪದಾರ್ಥಕ್ಕೆ ಅವ್ರ ಬೆಲೆ ಕಟ್ಕೊಳ್ಳಿ. ಅದನ್ನ ತಂದು ನಿಲ್ಸ್ಬಿಟ್ಟು ಮಾತಾಡ್ಲಿ. ಆಮೇಲೆ ನಾವ್ ಹೇಳೋದ್ ಬೇಡ ಸರ್. ಯಾವ್ದನ ಒಂದ್ ಜಾತ್ರೆ ನಿಲ್ಸ್ಬಿಟ್ಟು ಇದು ಒಂದೇ ಹೊಡ್ಕೊಂಡು ಹೋಗ್ತಿವಿ, ನಿಲ್ಸ್ಲಿ ಲೈನ್ ಆಗಿ ಎಲ್ಲಾ ದನ ಪೂರ್ತಿ ನಿಲ್ಸ್ಬಿಡ್ಲಿ. ಕುಲ್ಕೋ ಚೀಟಿ ಮಾಡ್ಬಿಟ್ಟು ಈ ಕೆಲವರಿಗೆ ದನಿನವ್ರಿಗೆ ಗೊತ್ತಿರಲ್ಲ. ಏನ್ ಹೇಳಿ, ಇಂತ ಹೊಸ ಯೂತ್ರು ಹುಟ್ಟವ್ರ ಹುಡುಗರು ಇಂಥವ್ರಿಗೆ 100 ಜನಕ್ಕೆ ಹಳಬ್ರಿಗೆಲ್ಲ ಬಿಟ್ಟಾಕಿ ಒಂದ್ ಕಡೆ ಪಕ್ಕ. ನಮ್ ದನ ಕಟ್ಟೋರು
ಕೆಲವಂತ ಹೊಸಬ್ರು ಹುಟ್ಟವ್ರ ಹುಡುಗರು ಅವ್ರ ಕೈ ಕೊಟ್ಬಿಟ್ರೆ ಕುಲ್ಕೋ ಚೀಟಿ ಮಾಡಿ 100ಗೆ 200 ಮಾರ್ಕ್ಸ್ ಕೊಟ್ಬಿಡ್ತಾರೆ ಸರ್. ಇದನ್ನ ತಿಮ್ಮನ್ ಕೊಪ್ಲೆತ್ತು ಅಂತ ಅಂದ್ರೆ ಇಡೀ ಜಗತ್ಗೆ ಹೆಸರುವಾಸಿ ಅಂತ ಇತ್ತು. ಅಂದ್ರೆ ಸರ್ ಅವ್ರು ಪಾಪ ಸಾಕಿದ್ರು, ಅವ್ರಿಗೆ ಹೆಸರು ತಂದು ಕೊಟ್ಟಂತ ಇತ್ತಿದ್ದು ಇದೊಂದೇ ಸರ್. ಅವ್ರ ಮನೇಲಿ ಎಷ್ಟು ವರ್ಷ ಆಯ್ತಿದ್ದು ಸರ್? ಅವ್ರ ಮನೇಲಿ 5-6 ವರ್ಷ ಅವರು ನಾನ್ ಕೊಡ್ದಂಗೆ ನಮ್ ಬೀಜದವ್ರಿಗೆ ಕೊಡ್ದಂಗೆ ತಂಗಿಸ್ಬಿಟ್ಟಿದ್ರು. ಅವರು ಎಳ್ಳೆತ್ತ ಹಾಕಿದ್ರು. ಈಗ ವರ್ತೂರ್ ಸಂತೋಷ ಹತ್ರ ಇರೋ ಒಂದೆತ್ತು ರಾಮ ಅನ್ನೋದು ಜೀವಂತವಾಗದೆ, ಐನ್ಗುಡಿಲಿ ಅದೇ ಕೂಟದಲ್ಲಿ ಇತ್ತು ಇನ್ನೊಂದೆತ್ತು, ಅದು ಸತ್ತೋಯ್ತು. ಅದಕ್ಕಿನ್ನ ಒಳ್ಳೇದು ಸರ್ ಎತ್ತು ಜಾತಿ ನೀತಿಲಿ ನಮ್ಮ ಬಸ್ತಿ ವರಿ ಇದ್ದಂಗೆ. ಇವತ್ತು ಸರ್ ಯಾರೇನು ಹೇಳ್ಕೊಳ್ಳಿ, ಭೂಮಿ ಮೇಲೆ ರಾಜ್ಯಕ್ಕೊಬ್ಬ ಮಗ, ನಮ್ಮ ಮೈಸೂರು ಸಾಮ್ರಾಜ್ಯಕ್ಕೆ ದೊರೆ ಇದ್ದಂಗೆ ಸರ್ ಇವನು. ನಿಮ್ ಮನೆಗ್ ಬಂದ್ಮೇಲೆ ತುಂಬಾ ಹೆಸರು ಮಾಡಿದ್ದೆ ಇನ್ನೂ ಸರ್. ನಮ್ಮ ಮನೆಗ್ ಬಂದ ಮೇಲೆ ಅಂದ್ರೆ ನಾವ್ ಅವೆಲ್ಲ ಪುಡಿ ಮಾತು ಹೇಳಕ್ ಇಷ್ಟಪಡಲ್ಲ. ನಾವ್ 2 ಕೋಲ್ಗೂ ಹೋಯ್ತದೆ, ಗೇಯ್ತದೆ ನೋಡಿ, ಇಷ್ಟೆಲ್ಲ ಆರಂಭ ಮಾಡಿದೀವಿ. ಈಗ ಆಲ್ರೆಡಿ ಇಲ್ಲಿ ಏನದೆ, ಎಡಗೋಲ್ಗೂ ಹೋಗುತ್ತೆ, ಬಲಗೋಲ್ಗೂ ಹೋಗುತ್ತೆ ನೋಡಿ. ಉತ್ತೋನ್ ಇಲ್ಲೇ ಅವನೇ. ಬೆಳಿಗ್ಗೆ ಒಂದೇ ತಾಕೊಳ್ಳಿವು, ಸಾಯಂಕಾಲ ಒಂದೇ ತಾಕೊಳ್ಳಿವು. ಆರೋಗ್ಯ ಚೆನ್ನಾಗಿ ಮಡಗಿದೀವಿ. ಭೂಮಿ ಮೇಲೆ ಏನೇ ಆಗ್ಲಿ ಭೂಮಿ ಮೇಲೆ ಈ ಬಸವಣ್ಣ ಇರೋ ಗಂಟ ಯಾರ ಮನೆಗಾನ ಇರ್ಲಿ, ದೊರೆ ಮಗನ ಸರ್ ಇದು. ಓಕೆ, ಅಂದ್ರೆ ಮನೆಗೊಂದು ಕಳಸ ಇದ್ದಂಗೆ ಸರ್. ಕಳಸ ಅನ್ನೋದ್ಕಿನ್ನ ನಮ್ಮ ಮನೆ ದೇವ್ರಿಗೆ ಯಾವ ರೀತಿ ನಾವು ಹಗಲು ರಾತ್ರಿ ತಂದೆ ತಾಯಿಗೆ ಎಷ್ಟು ಬೆಲೆ ಕೊಡ್ತೀವೋ, ಮನೆ ದೇವ್ರಿಗೆ ಎಷ್ಟು ಬೆಲೆ ಕೊಡ್ತೀವೋ, ಅದಕ್ಕೆ 99 ಪಟ್ಟು ಹೆಚ್ಚಾಗಿ ಮಾಡ್ಬೇಕು ಸರ್ ಇದನ್ನ ಬಸವಣ್ಣ. ಏನ ಈಗ ಜಗತ್ತಲ್ಲಿ ಯಾವ ದೇವರಪ್ಪ ಶ್ರೀಮಂತ ಅಂತ ಅಂದ್ರೆ ನಮ್ಮ ತಿರುಪತಿ 7 ಬೆಟ್ಟದ ಮೇಲೆ ಕೂತ ನೋಡಿ, ಬಂಗಾರಗಿರಿ ಭಾಷ 7 ಬೆಟ್ಟದ ಒಡೆಯ ಹಂಗೆ ಸರ್. ಇದು 77 ಮಲೆ ಮಹದೇಶ್ವರನಿಗಿನ್ನ 7 ಬೆಟ್ಟದ ಮೇಲಿಂದ ಧರ್ಮಸ್ಥಳ ಮನ್ಯಾಸ್ವಾಮಿ ಇದ್ದಂಗೆ ಸರ್. ಸರ್ ಆಮೇಲೆ ಇವಾಗ ಬರ್ತಾ ಇರೋ ಯುವಕರಿಗೆ ಯಾಕೆ ನಾವು ನಾಟಿ ದನಗಳು ಕಟ್ಟಬೇಕು ಅಂತ ಹೇಳ್ತೀರಾ, ಏನ್ ಕಾರಣ ಸರ್? ನಾಟಿ ದನ ಅಂದ್ರೆ ನಮ್ಮ ಅಪ್ಪನ ಕಾಲದಿಂದ ತಾತನ ಕಾಲದಿಂದ ನಾಟಿ ದನನೇ. ಅದಕ್ಕೆ ಮೆರುಗು ಕೊಟ್ಟವರು ಯಾರೋ ಪುಣ್ಯಾತ್ಮರು ಎಲ್ಲೋ ಅವ್ರೆ. ಹಳ್ಳಿಕಾರ ಅನ್ನೋ ಒಂದು ಪದ ಈಗ ನಿಮ್ಗೆ ಯಾರೋ ಒಬ್ಬ ಹೇಳ್ತಾನೆ ಮನುಷ್ಯ, ಇವನು ಕಾಡು ಮನುಷ್ಯ ಕಣೆ ಅಂತಾನೆ. ನಿಮ್ಗೆ ಹೆಸರು ಕಟ್ಟಬೇಕಾದ್ರೆ ಒಂದ್ ಇದ್ ಮಾಡ್ಬೇಕಾದ್ರೆ ಒಬ್ಬ ದಾಸಪ್ಪ ಬರ್ಲೇಬೇಕು. ನಿಮ್ಗೆ ಒಂದ್ ಹೆಸರು ಕಟ್ಟಿ ಇಂಥವ್ರ ಮಗ ಅಂತ ಹೇಳ್ಬೇಕಾದ್ರೆ ಇನ್ಯಾರ ಮಗ ಅಂತಾರೆ ಹಂಗೆ ಸರ್. ಅದಕ್ಕೆ ಹಳ್ಳಿಕಾರ ಅನ್ನೋ ಪದ ಕೊಟ್ಟವ್ರೆ. ಕೊಟ್ಟಿರೋ ದೆಸೆಯಿಂದ ಕೆಲವರಿಗೆ ಆಗ್ಲೂಬಹುದು, ಆಗದಾನೆ ಇರ್ಬೋದು. ಹಳ್ಳಿಕಾರ ಅನ್ನೋ ಪದ ಅನ್ನೋದು ತುಂಬಾ ಒಳ್ಳೇದು ಸರ್. ಇವತ್ತಿನ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಬ್ರ್ಯಾಂಡ್ ಸರ್, ಬ್ರಾಂಡ್ ಅದು ನಂಬರ್ 1 ಬ್ರಾಂಡ್ ಸರ್. ನಮ್ ಖುಷಿ, ನಮ್ ಹೆಮ್ಮೆ ಇರಬೇಕು. ತಮಿಳ್ನಾಡಲ್ಲಿ ಒಂಗೋಲ್ ಅಂತಾರೆ, ಆಂಧ್ರದಲ್ಲಿ ಇನ್ನೊಂದ್ ಅಂತಾರೆ, ಇದ್ರಲ್ಲಿ ಇನ್ನೊಂದ್ ಅಂತಾರೆ. ನಮ್ ಸ್ಟೇಟ್ಗೆ, ನಮ್ ಕರ್ನಾಟಕ ಸ್ಟೇಟ್ಗೆ ಹಳ್ಳಿಕಾರ ಅನ್ನೋದು ದೊಡ್ಡ ಪದ ಸರ್. ಅದು ಯಾರೇನು ಹೇಳ್ಕೊಳ್ಳಿ, ಹಳ್ಳಿಕಾರದನ ಹಳ್ಳಿಕಾರೆ. ನಮ್ ತಾದ್ದಿರು ಇದ್ರು, ನಮ್ಮ ತಾದ್ದಿರು ಸತ್ತೋದ್ರು, ನಮ್ಮ ಅಪ್ಪದಿರು ಸತ್ತೋರು, ಮುತ್ತಾದ್ದಿರು ಸತ್ತೋದ್ರು. ಆಲ್ರೆಡಿ ನಾವಿದ್ದೀವಿ. ಹಳ್ಳಿಕಾರ ಅನ್ನೋ ಪದ ಬೆಳಿಲಿ, ಎಲ್ಲಾ ರೈತರುಗಳು ಕಟ್ಲಿ, ಚೆನ್ನಾಗಿರ್ಲಿ, ಚೆನ್ನಾಗಿ ಉತ್ತೇಜನ ಹೊಂದಲಿ ಸರ್. ಸರ್ ಬೇರೆ ಬೇರೆ ದೇಶದವ್ರು ಕೇಳ್ತಾವ್ರ ನಮ್ಗೆ ಹಳ್ಳಿಕಾರ ಅಭಿವೃದ್ಧಿ ಮಾಡ್ಬೇಕು, ಕೊಡಿ, ಹೋರಿಗಳು ಕೊಡಿ, ಹಸುಗಳು ಕೊಡಿ ಅಂತ ಇದಾರೆ. ಒಳ್ಳೆ ಸರ್, ತೊಂದ್ರೆ ಇಲ್ಲ. ಒಳ್ಳೇದಾ ನಿಮ್ ಪ್ರಕಾರ ಸರ್? 100ಕ್ಕಲ್ಲ 1000 ಪಟ್ಟು ಒಳ್ಳೇದು. ಯಾಕೆಂದ್ರೆ ನಮ್ ರಾಜ್ಯದ ದನ ಬೆಳಿಲಿ ಬಿಡ್ರಿ. ಈಗ ಪ್ರಧಾನಿ ಮೋದಿ ಗುಜರಾತ್ ಅಲ್ಲಿ 4 ಸರಿ ಮುಖ್ಯಮಂತ್ರಿ ಆಗಿದ್ರು, ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿ ಆಗಿ ಗೀರ್ ತಳಿನ ಅಭಿವೃದ್ಧಿ ಮಾಡಿದ್ರು. ಆ ತರ ತೊಡೆಲ್ ಬಲ ಇದ್ದವ್ರು ನಮ್ ಕರ್ನಾಟಕದಲ್ಲಿ ಯಾವ ಮಿನಿಸ್ಟರ್ ಮಾಡಕ್ ಆಯ್ತಾ ಇಲ್ಲ. ಯಾರೋ ಪುಣ್ಯಾತಮ್ ರೈತರುಗಳು ಮಾಡ್ತಾವ್ರೆ ಅಂದ್ಮೇಲೆ ಅವ್ರ ಗುತ್ತೇಲಿನ ಕೊಡ್ಲಿ ಬಿಡ್ರಿ. ನಮ್ ರಾಜ್ಯದ ದನ ಬೇರೆ ಕಡೆ ಬೆಳಿಲಿ ಬಿಡ್ರಿ, ಬೆಳಗ್ಲಿ. ಸಾರವಾಡ ಕುದುರೆ ಇದ್ದಂಗೆ ಸರ್ ಇವ್ ದನ. ನಮ್ಮ ಹಳ್ಳಿಕಾರ ದನ, ನಮ್ ನಾಟಿ ದನ ಜಗತ್ಗೆ ಯಾವ ದನ ಆದ್ರೂ ತಗೊಂಡೋಗಿ ನಿಲ್ಸಿ, ಎಲ್ಲಿಂದ ಎಲ್ಲಿವರೆಗಾದ್ರೂ ನಿಲ್ಸಿ. ಇದ್ರ ರೂಪ, ಈ ಲಕ್ಷಣ, ಈ ಕಣ್ಣು, ಕಿವಿ, ಮೂಗು, ಬಾಯಿ, ಇವ್ ನಿಲ್ಲೋ ಗತ್ತು, ಗಾಂಭೀರ್ಯ ಅನ್ನೋದು ಯಾವ ದನಿಗೂ ಬರಲ್ಲ ಸರ್. ಈ ತರ ಒಂದೊಂದ್ ತಲೆ ಇಷ್ಟಿದ್ದಪ್ಪ ಇರ್ತವೆ, ಕಿವಿ ಎಷ್ಟೆಷ್ಟಾಗ್ಲಾ ಇರ್ತವೆ, ಹಂಗಲ್ಲ ಸರ್ ದನ. ನೋಡಿ, ಹಿಂದೆ ರಾಜರು ಮಹಾರಾಜರು ಕಾಲದಲ್ಲಿ, ಯುದ್ಧ ಕಾಲದಲ್ಲಿ ನಮ್ಮ ಹಳ್ಳಿಕಾರ ದನ ಉಪಯೋಗಿಸ್ತಿದ್ರಂತೆ ಅಂತೆ ಕಂತೆ. ಈಗ ಕತೆ ಇತಿಹಾಸ ಪುರಾಣದಲ್ಲಿ ನಾವು ಕೇಳಿರೋದು ನಿಜ, ಲಿಪಿಲು ಅದೇ ಅದು. ಇದು 100ಕ್ಕೆ 101 ಪಾಯಿಂಟ್ ಸತ್ಯ ಸರ್. ಇದು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಹಳ್ಳಿಕಾರ ದನ ಇನ್ಯಾವ ಮಗನಿಂದಾನು ಸೃಷ್ಟಿ ಇಲ್ಲ, ಈ ಕಾಡಲ್ಲೇ ಹುಟ್ಟಬೇಕು ಸರ್ ಅವು. ಆಮೇಲೆ ಸರ್ ಇದು ಯಾವ ಭಾಗದಲ್ಲಿ ಈ ತರ ಮೈಕಟ್ಟು ಹುಟ್ಟಬೇಕು ಅಂದ್ರೆ ಯಾವ ಭಾಗ, ಅಂದ್ರೆ ಯಾವ ಜಿಲ್ಲೆ ಮಟ್ಟದಲ್ಲಿ? ಸರ್ ಮೈಕಟ್ಟಿನ ಬಗ್ಗೆ ಕೇಳಬೇಡಿ, ಜಾತಿ ಮೈಕಟ್ಟು ನೋಡಿ ಒಬ್ಬೊಬ್ರು ನಂತರ. ಅಂದ್ರೆ ಪ್ಯೂರ್ ಸೂಜಿ ಮಲ್ಲಿಗೆ ತಳಿ ಇವು ಸೂಜಿ ಮಲ್ಲಿಗೆ ಬರಲ್ಲ ಸರ್. ಇವು ಸೂಜಿ ಮಲ್ಲಿಗೆ ಅಲ್ವಾ? ಇದು ದೊಡ್ಡ ದನ, ಎಬ್ರಾಶಿನ್ ದನ. ಸೂಜಿ ಮಲ್ಲಿಗೆ ಅಲ್ಲ, ಸೂಜಿ ಮಲ್ಲಿಗೆ ಅವಂತರ ದನ ಬರ್ತವೆ. ಬೆಟ್ಟದಪುರ ದನ, ಬೆಟ್ಟದಪುರ ದನ ಅಂದ್ರೆ ರಾಮನಾಥ್ಪುರ, ಬೆಟ್ಟದಪುರ ಆ ಕಡೆ ಕಾಡಲ್ಲಿ ಮೈಸೂರು ಜಿಲ್ಲೆಲ್ಲ ಆ ಕಡೆ ಬರ್ತವೆ. ಹಾಸನ, ಪಿರಿಯಾಪಟ್ಟಣ ಆ ಕಡೆ ಬರ್ತವೆ. ಗುಜ್ಮಾವು, ಅಳಕಾರು, ಇವು ಅಳಕಾರ ದನ. ಅಳಕಾರು ಅಂದ್ರೆ ಎಬ್ದನ. ಇವು ಇದ್ರಲ್ಲೇ ಮಟ್ಟವಾದ ದನ ಇರ್ತವೆ, ಅವು ಬೇರೆ. ಅವೆಲ್ಲ ಲೆಕ್ಕಕ್ಕಿಲ್ಲ ರೀ. ಸೆಲೆಕ್ಷನ್ ಅಲ್ಲಿ ನಿಂತಾಗ ಯಾವ ಗಂಡಸು ಯಾವ ರೀತಿ ಅವನೇ, ಯಾವ ಮನುಷ್ಯ ಹೆಂಗವನೇ, ಯಾವ ರೂಪ ಲಕ್ಷಣ ಅಂತ ಕೇಳ್ತಾರೆ. ಅದನ್ನ ತೋರ್ಸುವಂತ ಗತ್ತು ನಮ್ಮ ಹಳ್ಳಿಕಾರ್ಗಿರೋದು. ಇದು ನೋಡಿ, ಇಂತ 100ರಲ್ಲಿ 100 ಜೊತೆ ಓರಿ ಒಂದೇ ಜೊತೆ ಓರಿ ಕಾಣೋದು ಆ ಗತ್ತು ಸರ್. ಆಮೇಲೆ ಪಾಶ್ಚಿಮಾತ್ಯ ದೇಶದಲ್ಲಿ ಇವಾಗ ಕೌ ಹಗ್ಗಿಂಗ್ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಅಂದ್ರೆ ನಮ್ಮ ಮಾನಸಿಕ ಕಾಯಿಲೆಗಳು ದೂರ ಮಾಡ್ಕೊಳ್ಳೋದಕ್ಕೆ, BP ಕಮ್ಮಿ ಮಾಡೋದಕ್ಕೆ ಗಂಟೆಗೆ $200-300 ಖರ್ಚು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇವತ್ತು ಅದಕ್ಕೆ ಹೇಳ್ಬೇಕು ಅಂದ್ರೆ ನಾವು ನೋಡಿದಂತ ಸತ್ಯ, ನಾವು ಮಾಡಿದಂತ ಕೆಲಸ ಏನು ಅಂತ ಅಂದ್ರೆ,
ಅವಾಗೆಲ್ಲ ಇವಾಗೆಲ್ಲ ಬಿಡಿ ಸರ್, ಜನಗೂ ನಮ್ ತಾದಿರು ಮುತ್ತಾದಿರು ಚೆನ್ನಾಗಿ ಸಂಪಾದನೆ ಮಾಡಿ ಆಸ್ತಿಗಳು ಮಡಗಿದ್ರು. ಹಳೆರಾಗಿ ಉಂಡು, ಹುಳಿ ಮಜ್ಜಿಗೆ ಕುಡ್ದು, ಕಲ್ ತುಳ್ದು, ಮುಳ್ ತುಳ್ದು ನಮ್ ಬೆಂಗಳೂರು ಅಂತ ದೇಶಗಳು ಪ್ರತಿಯೊಂದು ನಗರಗಳು ಮುಂದುವರಿತಾವೆ. ಆಸ್ತಿಗೆ ಬೆಲೆ ಬಂತು. ಇವತ್ತು ಲೆಕ್ಕವಿಲ್ದಂಗೆ ಐಷಾರಾಮಿ ಜೀವನ ಮಾಡ್ತಾವ್ರೆ ದನಕರಿನಲ್ಲಿ. ದನಕರ ಅಂದ್ರೆ ಅಲಸ್ಯ ಆಗದೆ ಕೆಲವ್ರಿಗೆ. ಅವತ್ತು ಸಗಣಿ ಗಂಡ್ಲದಲ್ಲಿ ಸರ್ ನಾವು ನೋಡ್ದಂಗೆ ಶನಿವಾರ ಬಂತು ಅಂದ್ರೆ ನಮ್ಮನೆ ವಾರದ ಹೇಳ್ತೀನಿ, ತಗೊಂಡ್ ಬಂದು ಸಗಣಿನ ಸಾರಿಸ್ಬಿಟ್ಟು ಅವತ್ತು ಧೂಪ ದೀಪ ಹಾಕಿ ದೇವ್ರುಗಳು ಬಾ ಮೆದ ಮೇಲೆ ಧೂಪ ದೀಪ ಹಾಕಿ ದೇವ್ರಿಗೆ ಎಲ್ಲಾ ಇದ್ ಮಾಡೋರು. ತೊಪ್ಪೆ ನೆಲದಲ್ಲೇ ಮನ್ಗೋರು. 100 ವರ್ಷ ಇರೋರು, 120 ವರ್ಷ ಇರೋರು, 130 ವರ್ಷದವರೆಗೂ ನಾನ್ ನೋಡಿದ್ದೀನಿ, ಬೇರೆಗಲ್ಲ. ಇವತ್ತು ಕಾಲ ನವೀನ ಮುಂದೆ ಬಂದಿದೆ, ಕ್ಲೈಮೇಟ್ ಚೇಂಜ್ ಆಗದೆ. ಆಮೇಲೆ 100 ವರ್ಷ ಬಾಳ ನನ್ ಮಕ್ಳೆಲ್ಲ 30-40 ವರ್ಷಕ್ಕೆ ಉದ್ರೋಯ್ತವ್ರೆ. ಬರ್ಬಾರ್ ಕಾಯಿಲೆಗಳು ಬಂದು ತಿನ್ಬಾರ್ ಫುಡ್ಗಳು ತಿಂದು. ಅರ್ಥ ಮಾಡ್ಕೊಳ್ಳಿ, ಇವತ್ತು ಏನೇ ತಿನ್ನ, ಅವ್ರ ಎಷ್ಟೇ ದುಡ್ಡು ಇರ್ಲಿ, ಇನ್ನೊಂದ್ ಚಿನ್ನ ಇರ್ಲಿ, ವಜ್ರ ಇರ್ಲಿ, ಎಷ್ಟೇ ಆಸ್ತಿ ಇರ್ಲಿ, ತಿನ್ನೋದಂತೂ ತನ್ನ ಅದು ಶುದ್ಧವಾಗಿಲ್ಲ ಇವತ್ತು. ಯಾಕಂದ್ರೆ ವಾತಾವರಣ ಕ್ಲೈಮೇಟ್ ಚೇಂಜ್ ಆಗೋಯ್ತು. ಔಷಧಿ ಇಲ್ದ, ಗೊಬ್ಬರ ಇಲ್ದ ಬೆಳೆಗಳು ಬೆಳೆಯಲ್ಲ. ಆ ರೀತಿ ಇವತ್ತು ಆದಷ್ಟು ಸರ್ ಪ್ರತಿಯೊಬ್ರು ಜಮೀನ್ ಇಲ್ದವ್ರು ಬೇಡ, ಜಮೀನ್ ಇದ್ದವರು, ಸ್ವಂತ ಮನೆ ಇರೋರು ಒಂದ್ ಜೊತೆ ಹಳ್ಳಿಕಾರ ದನ ಅಂತ ಮಡಿಕೊಂಡು ಸರ್ ನಾಟಿ ಹಸಿನ ಹಾಲು ಮಜ್ಜಿಗೆ ಕುಡ್ದು, ಅರ್ಥ ಆಯ್ತರ, ಆದಷ್ಟು ಸೇವೆ ಮಾಡಿದಾಗ ಅವ್ರಿಗೆ ಆದಷ್ಟು ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ನನ್ ಲೆಕ್ಕ ಸರ್. ಅಂದ್ರೆ ಮನೆಯಲ್ಲಿ ಮನಶಾಂತಿ ಇರುತ್ತೆ, ಮನಶಾಂತಿನೂ ಇರುತ್ತೆ. ಆಮೇಲೆ ಜೀವನದಲ್ಲಿ ಯಾವತ್ತೇ ಆಗ್ಲಿ ಲೈಫ್ ಅಲ್ಲಿ ಆದಷ್ಟು ಒಂದ್ 10 ವರ್ಷ ಬಾಳೋರು ಇನ್ನೊಂದ್ 10 ವರ್ಷ ಜಾಸ್ತಿ ಬಾಳ್ಬೋದು. ಇವೆಲ್ಲ ಸರ್ ಇದ್ರಲ್ಲಿ ಹೈನುಗಾರಿಕೆ ಅಲ್ಲದೆ. ಕೆಲವ್ರು ಅಂತಾರೆ, ಈಗ ನಮ್ಮನೇಲೆ ತಗೊಳ್ಳಿ 5-6 ಜನ ಅಣ್ಣ ತಮ್ಮದಿರಿದ್ದೀವಿ, ನನಗೂ ಕಾಯಿಲೆನೇ ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಇವತ್ತಿನ ಕಾಲದಲ್ಲಿ ನಾವು 3 ಹೊತ್ತಲ್ಲಿ 1 ಹೊತ್ತು ಊಟ ಮಾಡ್ತೀವಿ ಬಿಡ್ತೀವಿ, ಸೇವೆ ಮಾಡೋದ್ರಿಂದ ನಮ್ಗೆ ಆದಷ್ಟು ಆರೋಗ್ಯ ಚೇತರಿಕೆ. ಈಗ ಮೊನ್ನೆ ನಮ್ ಬಾವರ್ ತೀರೋದ್ರು, ಆ ಮಣ್ಣು ಎಳ್ಯಾಕ ಕೆಲವ್ರ ಕೈಲಾಗ್ಲಿಲ್ಲ, ನಾನು ಹೇಳ್ದಾಗ್ದೆ ಕೆಲವೊಂದು ಟೈಮಲ್ಲಿ. ಅವಾಗ ನಿಂತ್ಕೊಂಡು ನೋಡೋರು. ಅದಕ್ಕೆ ಹೇಳೋದು, ಹಳ್ಳಿ ಕೆಲಸ ಮಾಡಬೇಕು ಜಾಸ್ತಿ. ಅಂದ್ರೆ ಬಸವಣ್ಣನ ಸೇವೆ ಆದಷ್ಟು ಮಾಡಿದ್ರೆ ತುಂಬಾ ಒಳ್ಳೇದು ಸರ್ ನನ್ನ ಲೆಕ್ಕದಲ್ಲಿ. ಬೇರೆ ಲೆಕ್ಕದಲ್ಲಿ ಹೆಂಗೋ ಗೊತ್ತಿಲ್ಲ ನಮ್ಗೆ. ಮುಂದೆ ಇದೇ ತರ ಹೆಚ್ಚಿಗೆ ತಿರ್ಗಾ ಸಾಕ್ತೀರಾ ನೀವು? ಇದಕ್ಕಿಂತ ಚೆನ್ನಾಗಿರೋ ಎತ್ತುಗಳು ಸಿಕ್ಕಿದ್ರೆ ಸರ್ ನಾವ್ ಅವೆಲ್ಲ ಹೇಳಕ್ಕಾಗಲ್ಲ. ಬಸವಣ್ಣ ಕರಿನಲ್ಲೇ ತಗೋಬೇಕು ಅಂತ ಆಸೆ ಇತ್ತು ನನಗೆ ಯಾರೋ ಒಬ್ಬ ವ್ಯಕ್ತಿ ಮೋಸ ಮಾಡಿದ್ದ ದುಡ್ಡು. ಅವತ್ತಿನ ಕಾಲದಲ್ಲಿ ನನಗ್ ಗೊತ್ತಿಲ್ಲ ಇಂತ ದುರ್ಬುದ್ಧಿ ಅದೇ ಅಂತ ಹೇಳಿ. ಇಷ್ಟು ಗತ್ತಿದೆ ಮಡಗ್ ಮಾತಾಡೋ ಬೋಳಿ ಮಗನೆ ಅಂತ ಕೇಳಿವೆ, ಅವನ್ ಯಾರೇ ಆಗಿರ್ಲಿ. ಅವತ್ತು ಸರ್ ಈ ಕರಿನಲ್ಲಿ ನನಗೆ ತಗೋಬೇಕು ಅನ್ನೋ ಆಸೆ ಇರೋದ್ರಿಂದ ಏನ್ ಹೇಳಿ ತಗೊಳ್ಳಿಲ್ಲ. ಅವರು ಯಾರಾದ್ರು ಹೋಗಿ ವ್ಯಾಪಾರ ಮಾಡೋರಂತ ನಾನು ತಗೊಳ್ಳಿಲ್ಲ. ನಮ್ಮನೇಲಿ ಉಲ್ಮೆಯ ಋಣ ಇರೋದ್ಗೆ ಇವತ್ತು ನನ್ನ ಮನೆ ಬಾಕ್ಲಿಗೆ ಬಂದಿದೆ. ನನ್ನ ಸ್ನೇಹಿತನೇ ತಗೋಬಹುದು, ಇನ್ನೊಬ್ರೆ ತಗೋಬಹುದು, ನಾವು ಸೇವೆ ಮಾಡುವಂತ ಸೌಭಾಗ್ಯ ಸಿಕ್ಕದೆ. ನಾವೆಷ್ಟೇ ಮಾಡಿದ್ರು ಜೀವನದಲ್ಲಿ ಬಸವಣ್ಣನ ಸೌಭಾಗ್ಯ ಇದ್ರೆ, ಅವು ನಮ್ಮ ಮನೆ ಉಲ್ಮೆಯ ಋಣ ಇದ್ರೆ ಸಿಕ್ಕದೆ. ಸೊ ಮೊನ್ನೆ ಹೋದ್ವಾರ ನಮ್ಮ ಭಾರತೀಯ ಗೋವು ಪಕ್ಕದ ರಾಜ್ಯದ ಒಂಗೋಲು ಹಸು 40 ಕೋಟಿಗೆ ಹರಾಜಾಗಿದೆ ಬ್ರೆಜಿಲ್ ದೇಶದಲ್ಲಿ. ಯಾಕೆ ಸರ್ 40 ಕೋಟಿ ಅಂತ ಕೊಟ್ಟಿದ್ದಾರೆ? ಮಾತು ಹೇಳ್ತೀನಿ ಕೇಳಿ. ನಮ್ಮನೇಲಿ ನಮ್ಮ ತಂದೆ ತಾಯಿ ಒಂದ್ ಸಂಸಾರ ಅಂತ ಇರುತ್ತೆ. ಅದಕ್ಕೆ ಚೆನ್ನಾಗಿ ಓದಿ ಚೆನ್ನಾಗಿ ಒಂದು ವಿದ್ಯೆ ಅಂತ ಕಲ್ತಾಗ ಅದಕ್ಕೆ ಯಾವ್ದಕ್ಕೆ ಏನೇನ್ ಬೆಲೆ ಬರಬೇಕು ಅನ್ನೋದು ಎಲ್ಲಾರ್ಗು ಇರ್ತದೆ. ಅದೇ ರೀತಿಲಿ ಗುಜರಾತ್ ಅಲ್ಲಿ ನಮ್ ನರೇಂದ್ರ ಮೋದಿ ಮಾಡ್ದಂಗೆ ಗೀರ್ ತಳಿಗೆ ಇದ್ ಮಾಡ್ದಂಗೆ ನಮ್ ಕರ್ನಾಟಕದಲ್ಲಿ ಯಾವ MLA ಸಾಹೇಬ್ರಾಗಿರ್ಬೋದು, ಯಾವ MP ಗಳೇ ಆಗ್ಬೋದು, ಯಾವ ಮಿನಿಸ್ಟ್ರಿ ಆಗ್ಬೋದು, ನಮ್ಮ ಹಳ್ಳಿಕಾರು ನಮ್ ನಾಟಿ ದನ ಬೆಳೆಸಬೇಕು ಅನ್ನೋದು ಅವ್ರ ಎದೆಯಲ್ಲಿ ಇದ್ದಿದ್ರೆ ಇವೆಲ್ಲ ಯಾವತ್ತೂ. ಆಮೇಲೆ ನಮ್ ರೈತರಿಗೆ ಏನು ಅನುಕೂಲ ಕೊಡ್ತಾ ಇಲ್ಲ ಸರ್. ಯಾವ ಭೂಮಿ ಮೇಲೆ ಯಾರು ಅನುಕೂಲ ಕೊಡ್ತಾ ಇಲ್ಲ. ಅವ್ರು ಬೆಳೆಯೋದ್ ನೋಡ್ತಾವ್ರೆ, ಬರೀ 1000 ಕೋಟಿ ಮಾಡ್ಕೋಬೇಕು, ಬೆಳ್ದಾಕೋಬೇಕು, ಬಾಚಾಕೋಬೇಕು ಅಂತ ನೋಡ್ತಾವ್ರೆ ಹೊರತಾಗಿ ಒಬ್ಬ ಆಮೇಲೆ ನಮ್ ಸ್ವತಂತ್ರ ಬರ್ದಾಗ ಸರ್ ನಮ್ಗ್ ಗೊತ್ತಿಲ್ಲ, ನಮ್ ತಂದೆರೆಲ್ಲ ಹೇಳೋರು ಸ್ವತಂತ್ರ 1947 ಸ್ವತಂತ್ರ ಬಂದಾಗ ಅವತ್ತಿನ ಕಾಲದಲ್ಲಿ ಕೊಟ್ಟಂತ 2 ವಾಕ್ಯ ಅಂತೆ, ಜೈ ಜವಾನ್ ಜೈ ಕಿಸಾನ್. ಜೈ ಕಿಸಾನ್ ಅಂದ್ರೆ ಮಿಲಿಟರಿ ಕಾಯೋ ಯೋಧರು, ಜೈ ಜವಾನ್ ಅಂದ್ರೆ ನಮ್ಮ ಮಿಲಿಟರಿ ಕಾಯೋರು, ಜೈ ಕಿಸಾನ್ ಅಂದ್ರೆ ನಮ್ ರೈತರು. ಕೊಟ್ಟಂತ ಬೆಲೆ, ಅವತ್ತು ಕೊಟ್ಟಂತ ಬೆಲೆ ಇವತ್ತು ನಮ್ಮ ಸರ್ಕಾರಗಳು ಮಾಡಿದ್ರೆ ಖಂಡಿತ ಎಲ್ಲಾರು ಇಂಪ್ರೂವ್ ಆಯ್ತಾರೆ. ಏನ್ರಿ ಎಲ್ಲಾ ರಾಜ್ಯದ ದನಾನು ಇಂಪ್ರೂವ್ ಆಯ್ತವೆ, ಜನಾನು ಇಂಪ್ರೂವ್ ಆಯ್ತವೆ. ನಮ್ ರೈತನ್ ಬೆಲೆ ಕೊಡ್ಬೇಕ್ರಿ, ರೈತನ್ ಯಾರು ಬೆಲೆ ಕೊಡ್ತಾ ಇಲ್ಲ ಇವತ್ತು. ಆಮೇಲೆ ಸಾವಯವ ಕೃಷಿ ಮಾಡ್ತಾ ಇಲ್ಲ ಯಾರು. ಈಗ ಸಾವಯವ ಕೃಷಿ ಯಾರು ಮಾಡ್ತಾ ಇಲ್ಲ. ಸಾವಯವ ಕೃಷಿ ಸರ್ ಮಾಡಾಕೆ ನಮ್ ರೈತನ ಟೈಮ್ ಸಿಗಲ್ಲ. ನೀವ್ ಹೇಳ್ಕೋಬಹುದು, ಪುಸ್ತಕದಲ್ಲಿರೋ ಬದನೆಕಾಯಿ ಗಿಡಕ್ಕೆ ಸಾರಕ್ ಬರಲ್ಲ. ಗಿಡದಲ್ಲಿ ಮಾಡ್ಬೇಕು ಅಂದ್ರೆ ಕಷ್ಟ ಅದೇ, ಬೆಳೆದು ಮಾಡ್ಬೇಕು ಅಂದ್ರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಅವೆಲ್ಲ ಮಾಡ್ಬೇಕು ಅಂದ್ರೆ ಕಷ್ಟ ಅಲ್ಲ ಸರ್. ನಿಮ್ ತಂದೆ ಕಾಲದಲ್ಲಿ ನೀವು ಸೀಮೆ ಗೊಬ್ಬರ ಹಾಕ್ತಾ ಇದ್ರ ತಂದೆ? ಕಂಡಂಗೆ 100ಕ್ಕೆ 99 ಭಾಗ ಇರ್ಲಿಲ್ಲ ಸರ್ ನಾವು ಚಿಕ್ಕ ಹುಡುಗರಲ್ಲಿ. 100 ರೂಪಾಯಿ ಮೂಟೆ ಬಂದಿದ್ದು ನಾವು ಚಿಕ್ಕ ಹುಡುಗರಲ್ಲಿ. ಇವನ್ನ 30-35 ವರ್ಷದಲ್ಲಿ ಬಂದಿದ್ದು ಯೂರಿಯಾ ಅಂತ. ಅದಾದ್ಮೇಲೆ ಎಲ್ಲಾ ತರ ಆರ್ಗಾನಿಕ್ ಗೊಬ್ಬರಗಳು ಇವೆಲ್ಲ ಬಂದ್ಬಿಟ್ಟು. ನಿಮ್ ತಂದೆಯವರೆಲ್ಲ ಏನ್ ಮಾಡ್ತಾರೆ ಸರ್? ಏನ್ ಕೃಷಿ ಯಾವ ತರ ಮಾಡ್ತಾ ಇದ್ರು ಸರ್? ಏನಿಲ್ಲ, ಹಿಂಗೆ ದನ ಸಾಕೋವು, ಜಮೀನ್ ಬೇಕು ಅಂತ ಗೊಬ್ಬರಗಳಿಗೆ ಕುರಿ ಮೇಕೆ ದನ ಜಾಸ್ತಿ ಮಾಡ್ಕೊಳ್ಳೋರು, ನಾಟಿ ದನ, ನಮ್ಮ ಹಳ್ಳಿಕಾರು ಎಮ್ಮೆಗಳು ಇರೋವು, ಹೊಲ ತುಂಬಾ ಗೊಬ್ಬರ ಕಾಣ್ದಂಗೆ ಎಸೆಯೋರು, ಒಳ್ಳೆ ಗೊಬ್ಬರ ಹಾಕೋರು, ಒಳ್ಳೆ ಫುಡ್ ತಿನ್ನೋರು. ನಮ್ ತಂದೆ ಸತ್ತಿದ್ 106 ವರ್ಷ ಸರ್. ನಮ್ಮ ಅಜ್ಜಿ ಬಂದು 115 ವರ್ಷ, ನಮ್ಮ ಅಜ್ಜಿ ಇದ್ದವರು 116 ವರ್ಷ.
ಅರ್ಥ ಆಯ್ತಾ? ಇನ್ನೊಬ್ರು ಮನೆದು ಹೇಳಲ್ಲ ನಾನು. ಇವತ್ತು ನಮ್ಮ ಮನೆಗಳಲ್ಲಿ ಅವರು ನಾವ್ ಇವತ್ತಿನ ಊಟ ತಿಂತಾ ಇರೋದು ಎಲ್ಲ 50-60 ವರ್ಷಕ್ಕೆ ಡಮಾರು. ಅಲ್ಲ, ನಿಮ್ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಇವಾಗ ಗಿಡಕ್ಕೆಲ್ಲ ಪೆಸ್ಟ್ ಅಟ್ಯಾಕ್ ಆದ್ರೆ, ಔಷಧಿ ಅಟ್ಯಾಕ್ ಆದ್ರೆ ಅವಾಗ ಏನು ಸ್ಪ್ರೇ ಮಾಡ್ತಾರೆ, ಸಿಂಪಡಣೆ ಮಾಡ್ತಾರೆ? ಏನು ಕಾಯಿಲೆನೇ ಇರ್ಲಿಲ್ಲ, ಕಾಯಿಲೆನೇ ಬರ್ತಾ ಇರಲಿಲ್ಲ ಸರ್. ಇವತ್ತು ನಾನು ಹೇಳೋ ಪ್ರಕಾರ ನಮ್ಗನ್ಸಿದ್ದು ಹೇಳ್ತೀನಿ, ಬೇರೆಯವ್ರದ್ದು ಹೇಳಲ್ಲ. ಈ ಯಾವಾಗ ಫ್ಯಾಕ್ಟ್ರಿಗಳು ಬಂದು ಇದು ಹವಾಮಾನ ಯಾವಾಗ ಕಲುಷಿತ ಆಯ್ತು, ಪ್ರತಿ ಒಂದು ರೋಗ ರುಜಿನಗಳು ಅದು ಆಗ್ಬಾರ್ದೆ ಕೊಲೆಗಳು ಆಯ್ತವೆ, ಮಾಡಬಾರ್ದೆ ತೊಂದರೆಗಳು ಆಯ್ತವೆ. ನಾವೇನು ಹೇಳಕ್ಕಾಗಲ್ಲ ಸರ್ ಇದ್ರ ಬಗ್ಗೆ. ನಮ್ಮನೆ ನಾವು ನೋಡ್ಕೋಬೋದೇ ಹೊರತಾಗಿ ಪ್ರಪಂಚದೆಲ್ಲ ನಾವೇನು ಮಾಡಕ್ಕಾಗಲ್ಲ ಸರ್. ಆಮೇಲೆ ವಿದೇಶಗಳಲ್ಲಿ ನಮ್ಮ ದನದ ಸಗಣಿಗೆ ತುಂಬಾ ಬೇಡಿಕೆ ಇದೆ, ಯಾಕಿರ್ಬೋದು ಸರ್? ಸರ್ ಅದ್ರಲ್ಲಿ ಅಂತ ಪವರ್ ಇದೆ ಸರ್ ಅದ್ರಲ್ಲಿ. ಹೌದು. ಇವತ್ತು ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋನೆ, ಕೆಲವರು ಇವತ್ತು ಆಸ್ತಿಗಳು ಮಾರ್ಬಿಟ್ಟು ಶೋಕಿಗೋಸ್ಕರ ನಾಯಿಗಳು ಹಿಡ್ಕೊಂಡು ತಿರ್ಗಾಡ್ತಾವ್ರೆ ವಾಕಿಂಗ್ ಮಾಡ್ಕೊಂಡು. ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ಪುಣ್ಯಾತ್ಮ ನಾನು ತುಂಬಾ ಖುಷಿ ಪಡ್ತೀನಿ, ಆಗಾಗ ಹಾಕೊಂಡು ನೋಡ್ತಾ ಇರ್ತೀನಿ. ಯಾಕೆ ಅಂದ್ರೆ ಆ ನಾಯಿ ಯಾರೋ ಒಬ್ಬ ರೈತ ಮಾಡ್ತಾನೆ, ನಾಯಿ ವಾಕಿಂಗ್ ಹಿಡ್ಕೊಂಡು ಹೇಳ್ತಾನ ಅವನು, ನೀನ್ ದನ ಕಟ್ಕೊಂಡು ಇವೆಲ್ಲ ಏನ್ ಕಷ್ಟ ಪಡ್ತೀಯ, ಹಿಂಗ್ ಆರಾಮಾಗಿರು ಅಂತೇಳಿ. ಲೇ ಬೋಳಿ ಮಗನೆ ಬಾರೋ ಇಲ್ಲಿ, ನಾನು ದನಿನ್ ಸಗಣಿ ಎತ್ತಿ ನಾನು ಜೋಬಲ್ ಮಡಿಕೊಂಡು ನಿನ್ ತಿಗ್ದಲ್ಲಿ ತಾಕತ್ತಿದ್ರೆ ಕೈಲಿ ಹಿಡ್ಕೊಳ್ಳೋ ಅಂತ ಅಂದ. ಆಗ ಅವನಿಗೆ ಉಸಿರು ಹೊರಟೋಯ್ತು. ಆ ರೀತಿ ನಮ್ಮ ಬಸವಣ್ಣ ಸರ್ ಇದು ಭೂಮಿ ಮೇಲೆ ಬೆಳೆದಿದ್ದು ವಸ್ತು ಅಲ್ಲ, ಇದು ದೇವಲೋಕದ ವಸ್ತು. ಇದು ಅರ್ಥ ಮಾಡ್ಕೊಳ್ಳಿ. ತ್ರಿಮೂರ್ತಿಗಳು, ಸಾಕ್ಷಾತ್ ತ್ರಿಮೂರ್ತಿಗಳು ಯೋಚನೆ ಮಾಡಿ ನಂದಿನ ಬಸವಣ್ಣನ ಭೂಲೋಕದ ಮೇಲೆ ಬಿಟ್ಟಿರುವಂತ ವಸ್ತು. ಇದು ಎಲ್ಲಾ ದೇವ್ರಿಗಿನ್ನ ದೊಡ್ಡ ವಸ್ತು, ಇದು ದೊಡ್ಡ ದೇವ್ರು ಸರ್ ಇದು. ಸರ್ ಹಳೆ ಕಾಲದಲ್ಲಿ ತುಂಬಾ ವಯಸ್ಸಾದ್ರೆ ಎತ್ತುಗಳಾಗ್ಲಿ ಹಸುಗಳಾದ್ರೆ ಏನ್ ಮಾಡ್ತಾರೆ ವಯಸ್ಸಾದ ಮೇಲೆ? ಅವೆಲ್ಲ ನಾವು ಕಾಣದೇ ಇರೋದೆಲ್ಲ ಮಾತಾಡಕ್ಕಾಗಲ್ಲ. ಏನ್ ಹೇಳಿ, ಕಾಣದೇ ಇರೋದೆಲ್ಲ ಅಲ್ಲ ನ್ಯಾಚುರಲ್ ಸಾವಾದ್ರೆ ಮನೇಲೆ ಊತಾಗ್ತದ್ರಲ್ವಾ, ಮಣ್ಣು ಮಾಡ್ತಾ ಇದ್ರು ಸರ್ ತಗೊಂಡೋಗಿ. ನಾವು ಕಂಡಿದ್ದ ನಾವು ಬೇಕಾದಷ್ಟು ಇವತ್ತಿನವರೆಗೂ ಸಾಬ್ರಿಗೆ ಒಂದೇ ಒಂದ್ ಸುಳಿ ಬೆಳೆ ಕೊಟ್ಟಿಲ್ಲ ಸರ್ ನಾನು. ಅಲ್ಲಿ ನಮ್ಮ ಮನೇಲಿ 15-20 ದನ ಸತ್ತು ಹಳೆ ಜಾಗದಲ್ಲಿ, ಇಲ್ಲೆಲ್ಲ ಆಮೇಲೆ ಎಲ್ಲೆಲ್ಲೋ ಅದು. ನಾನು ಯಾವ್ದೇ ಕಾರಣಕ್ಕೂ ಸಾಬ್ರಿಗೆ ಮಾತ್ರ ಕೊಡಲ್ಲ ಸರ್, ಇವತ್ತು ಅಷ್ಟೇ. ಅದಕ್ಕೆ ನನ್ ಬಸವಣ್ಣ ಕೈ ಬಿಡ್ದಂಗ್ ಬೆಳೆಸ್ತಾವನೆ, ಎಂತ ಮುಂದೆನೂ ಬೆಳೆಸ್ತಾವನೆ ಸರ್. ಆಮೇಲೆ 1000 ಕೋಟಿ ಇರೋರು ಇವತ್ತು ದನ ಕಟ್ಟಕ್ ಆಯ್ತಾ ಇಲ್ಲ ಬಸವಣ್ಣನ ಸರ್. 10 ಎಕರೆ ಜಮೀನುಗಳು ಮಡಿಕೊಂಡವ್ರೆ, ಕಟ್ಟಕ್ ಆಯ್ತಾ ಇಲ್ಲ. ಯೋಗ ಬೇಕು. ಇವತ್ತು ನಾನು ಕಂಡೋರ್ ಮನೆ ಭಿಕ್ಷೆ ಬೇಡ ದನ ಸಾಕ್ತಾ ಇರೋದು, ಬಸವಣ್ಣನ್ ಸಾಕ್ತಾ ಇರೋದು. ಯಾಕೆ ಅಂದ್ರೆ ಆ ನಿಜ ನಿಯತ್ತು ಬಸವಣ್ಣನ್ ಗೊತ್ತು, ನನಗ್ ಗೊತ್ತು, ಆ ಪರಮಾತ್ಮನಿಗೂ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಇದನ್ನ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಮುಂದಕ್ಕೆ ಎಷ್ಟೇ ಕಷ್ಟ ಆದ್ರೂ ಸಾಕ್ತೀರಾ ಸರ್? ಅದು ಆಯುಷ್ಯಣೆ ಬರ ಕೊಟ್ರೆ ಭಗವಂತ ನಮ್ಮನ್ನ ಶಕ್ತಿ ಕೊಟ್ಟು ಬುದ್ಧಿ ಕೊಟ್ಟು ಏನೋ ನಾನು ಕೈ ನಡೆದ್ರೆ ನಾನು ಸಾಕೇ ಸಾಕ್ತೀನಿ. ನಾವಿರೋದೇ ಇದಕ್ಕೋಸ್ಕರ, ಏನೋ ಒಂದ್ ಮಾಡೋಣ ಮುಂದಕ್ಕೆ. ನೀವು ತಂದೆ ಎಷ್ಟು ವರ್ಷ ಆಯ್ತಿದನ್ನ ಇವಾಗ ಇಲ್ಲಿ ಮನೆಗೆ? ಸರ್ ಈಗ 1 ವರ್ಷದ ಮೇಲೆ, ಜನವರಿ ಫೆಬ್ರವರಿ ಅಲ್ವಾ, ವರ್ಷದ ಮೇಲೆ 2 ತಿಂಗಳು. ಎಷ್ಟು ಸುಮಾರು 10 ವರ್ಷ ಆಗಿದೆಯಾ? ಇದಕ್ಕೆ 10 ರಿಂದ 12 ವರ್ಷ ಏಜು ಸರ್. 10 ರಿಂದ 11 ತುಂಬಿ 12ನೇ ವರ್ಷ ರನ್ನಿಂಗ್ ಈಗ. ಇನ್ನ ಎಷ್ಟು ವರ್ಷ ಮೆರಿಬಹುದು ಸರ್ ಇದೇ ತರ ಎಲ್ಲ ಅಖಾಡದಲ್ಲಿ? ಸರ್ ಇನ್ನೊಂದು ಹೇಳ್ತೀನಿ ಕೇಳಿ, ನಾನೇ ಅಂತ ಅಲ್ಲ, ಇದನ್ನ ನಮ್ಮನೇಲಿ ಹುಲ್ ತಿನ್ನೋ ಋಣ ಎಲ್ಲಿ ಗಂಟ ಇರುತ್ತೋ ಅಲ್ಲಿ ಗಂಟ ಇರ್ಬೋದು. ಮುಂದ್ಲು ಮನೆಗೆ ಹೋದ್ರು ಗೇಮೇ ಕೊಡ್ಬೇಕು ಸರ್ ದೊಡ್ಡೆತ್ಗೆ. ಯಾಕೆ ಹೇಳ್ರಿ, ಈಗ ಹಳಬ್ರೆಲ್ಲ ವಾಕಿಂಗ್ ಮಾಡೋದು, ಕೈ ಕಾಲ್ಗಳು ಬೀಳ್ತವೆ, ಇನ್ನೊಂದ್ ಮತ್ತೊಂದು ಗೇಮೇ ಮಾಡ್ಬೇಕು ಆದಷ್ಟು. ಇಲ್ಲ ಗಾಡಿ ಹೊಡಿಬೇಕು, ಇಲ್ಲ ಉಕ್ಕೆ ಹೊಡಿಬೇಕು. ವರ್ಷದಲ್ಲಿ 1-3 ತಿಂಗಳು ಉಕ್ಕೆ ಹೊಡಿದ್ರೆ ಸರ್ ಯಾವೆತ್ತು ಕೈ ಕಾಲ್ ಕೆಡಲ್ಲ, ಆರೋಗ್ಯ ಚೆನ್ನಾಗಿತ್ತು. ಆಮೇಲೆ ಮೇಸು, ಆಮೇಲೆ ಹೆವಿ ಮೇಸ್ಬಾರ್ದು ಸರ್. ಆಮೇಲೆ ಮೇಸೋರ್ ಮೇಸ್ತಾರೆ ನೋಡಿ, ಇದು ಹುಟ್ಟದೆ ದೇಹ. ಇದು ಹುಟ್ಟದೆ ದೇಹ. ಈ ದೇಹ ತಕ್ಕನಾಗಿ ಇದಕ್ಕೆ ಏನೇ ಕೊಟ್ಟರು ಅರ್ಗಣೆ ಮಾಡ್ಕೊಂತದೆ. ಹಂಗಂತ ಹೇಳಿ ಎಷ್ಟೋ ದಪ್ಪ ಮಾಡ್ಬಿಟ್ಟು ಏನೋ ಮಾಡ್ಬಿಡೋದು ದೊಡ್ಡದಲ್ಲ, ಅರ್ಥ ಮಾಡ್ಕೊಳ್ಳಿ. ಸರ್ ನೀವು ತಿಂಡಿ ಕೊಡ್ತಾ ಇದೀರಲ್ಲ, ಎಷ್ಟು ತರ ತಿಂಡಿ ಕೊಡ್ತಾ ಇದೀರ ಹೇಳ್ಬೋದಾ? ಸರ್ ನಾನು ಸತ್ಯವಾಗ್ಲೂ ಹೇಳ್ತೀನಿ, ಇನ್ನೊಬ್ರು ಮತ್ತೊಬ್ರು ತರ ಆಮೇಲೆ ಅಲ್ಲಿ ಮಾಡೋದೇ ಒಂದು, ಇಲ್ಲಿ ಕೊಡೋದೇ ಒಂದು, ಅವೆಲ್ಲ ನಾವ್ ಹೇಳಕ್ ಇಷ್ಟಪಡಲ್ಲ, ನಮ್ಗ್ ಬೇಡ. ನಾವು ಬಡವ್ರ ಮಕ್ಕಳು, ಬಡತನದಿಂದ ಬಂದಿರೋರು ನಾವು. ಅವತ್ತಿನ ಕಾಲದಲ್ಲಿ ತಂದಾಗ ಸರ್ ನಾನು ಹಾಲಂತೂ ಹಾಕಿಲ್ಲ, ಬರೇ ರವೆ ಬೂಸ, ಚಕ್ಕೆ ಬೂಸ, ಕಡ್ಲೆ ಒಟ್ಟು, ಜೋಳದ ನುಚ್ಚಲ್ಲೇ ಬಂದೆ. ಹಾಲು ಮುಟ್ಸೇ ಇಲ್ಲ? ಹಾಲು ಮುಟ್ಸೇ ಇಲ್ಲ ಬಿಡಿ. ನಮ್ಮ ಹತ್ರ ಇಲ್ವೂ ಇಲ್ಲ. ಇತ್ತು ಒಂದೇಮೆ ಯಾವಕ್ ಹಾಕ್ತೀರಾ, ಬರೋ ಜನಗಳಿಗೆ ಆಗಲ್ಲ. ಆಯ್ತಾ, ಇಷ್ಟು ಮಾಡ್ತಿದ್ದ. ಇತ್ತೀಚೆಗೆ ಸ್ವಲ್ಪ ಕಾಳಿನ ಐಟಮ್ ಎಲ್ಲ ಒರೆಸ್ಬಿಟ್ಟು ತಿಂಡಿ ಮಾಡ್ಕೊಡ್ತಾ ಇದ್ವಿ ಸರ್. ಗಂಜಿ ಮಾಡ್ಕೊಡ್ತೀವಿ, ಇಷ್ಟೇನ್ ಮಾಡ್ಕೊಡ್ತೀವಿ ಅಷ್ಟೇ. ಮೊಟ್ಟೆ ಗಿಟ್ಟೆ ಎಲ್ಲ ಅಭ್ಯಾಸ ಮಾಡಿಲ್ಲ ನಾನು, ಒಂದೂ ಹಾಕಿಲ್ಲ ಸರ್ ಇಲ್ಲಿವರೆಗೂ, ಹಾಕೋದು ಇಲ್ಲ. ಬೀಜದವರೆಗೂ ಹಾಕಿಲ್ಲ ಮೊಟ್ಟೆ ಎಲ್ಲ? ಇಲ್ಲ ಸರ್, ನಾನು ಯಾವ ಕಾರಣಕ್ಕೂ ಹಾಕಿಲ್ಲ ಸರ್. ಉರುಳಿ ಸರ್, ಉರುಳಿ ಕೊಟ್ರೆ ಒಳ್ಳೇದು? ಹುಳ್ಳಿಕಾಳು ತುಂಬಾ ಒಳ್ಳೇದು, ಎಲ್ಲದಕ್ಕಿಂತ ಹುಳ್ಳಿಕಾಳು ಒಳ್ಳೇದಲ್ವಾ ಸರ್ ಭೂಮಿ ಮೇಲೆ. ಅದು ಉರುಳಿ ಯಾವ ತರ ಕೊಡ್ಬೇಕು ಸರ್? ಹಾಲು ತರ ಮಾಡ್ಕೊಡ್ಬೇಕಾ? ಅನುಕೂಲ, ಅನುಕೂಲ. ಅವ್ರ ಮನೇಲಿ ಜನ ಇದ್ದು ಹಾಲು ಮಾಡ್ಬೋದು, ಹಾಲು ಮಾಡ್ಕೊಡ್ಬೋದು. ಇಲ್ವಾ ಅದು ಟೈಮ್ ಇದ್ದು ಹಾಲು ಮಾಡ್ಕೊಡೋಂಥದ್ದು ಒಳ್ಳೇದೇ ಅಂತ ಹೇಳ್ತಾರೆ. ನಾವು ಮಾಡ್ಕೊಟ್ಟಿದೀವಿ ಟೈಮ್ ಇದ್ದಾಗ. ಆಮೇಲೆ ದೊಡ್ಡ ಎತ್ಕೊಳ್ಳ ಸರ್ ಜಾಸ್ತಿ ಆದಷ್ಟು ನಾವು ಒಂದೇ ಕಡೆ ಕಟ್ಟಾಕ್ಬಾರ್ದು, ಸ್ವಲ್ಪ ನಡೆಸೋದು, ಕೆಲಸ ಕೊಡೋದು ಮಾಡ್ಬೇಕು. ವಾಕಿಂಗ್ ಕೊಡ್ಬೇಕು, ಉಳುಮೆ ಮಾಡ್ಬೇಕು.
ಆದಷ್ಟು 2-3 ಗೊಂತು ಬದಲಾಯಿಸಬೇಕು, ಕಟ್ಟಿತವೆ ಕಟ್ಟಬಾರ್ದು, ಇವೆಲ್ಲ ಮಾಡ್ಬೇಕು ಸೇವೆನ. ಈ ನಡುವೆ ಸ್ವಲ್ಪ ಅರ್ಧ ವಯಸ್ಸಿಗೆ ಸತ್ತೋಗ್ತದೆ, 5 ವರ್ಷ 4 ವರ್ಷಕ್ಕೆಲ್ಲ ಕೆಲವೊಂದು ಹಾರ್ಟ್ ಅಟ್ಯಾಕ್ ಸತ್ತೋಗ್ತದೆ ಸರ್. ಏನ್ಕೆ ಅಂತ ಹೇಳ್ತೀನಿ ಕೇಳಿ, ದನ ಬೇಕು ಅಂತ ಯಾವ ಸಾಯಲ್ಲ. ನಾವು ಮಾಡೋ ತಿಂಡಿಗಳಲ್ಲಿ ಆಮೇಲೆ ಏಕ್ದಮ್ ಇದು ಹೆಸರು ಬಂದ್ಬಿಡ್ಬೇಕು ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ. ಕೆಲವ್ರವ್ರೆ ನಮ್ ದನಿನಲ್ಲಿ ಹುಟ್ಟು ತರಲೆ ಕೆಲಸ ಮಾಡುವಂತವ್ರವ್ರೆ, ಅವ್ರೊಬ್ರೇ ಬೆಳಿಬೇಕು, ಅವ್ರೊಬ್ರೇ ಹೆಸರು ಮಾಡ್ಬೇಕು. ಆಮೇಲೆ ಅವ್ನ್ ಏನ್ ಆಗ್ತಾವ್ ಏನ್ ಸಾಕ್ತಾವನಂತ ಇನ್ನೊಬ್ಬನ್ಗೆ ಹೇಳಲ್ಲ. ಅದನ್ನೆಲ್ಲ ಮಾಡಿದ್ದೇನೆ. ದನ ಬೇಗ ರೆಡಿ ಮಾಡ್ಬಿಡ್ತಾರೆ, 3 ತಿಂಗಳು 6 ತಿಂಗಳು ಇಂಗ್ಲಿಷ್ ಮೆಡಿಸಿನ್ ಅವು ಇವೆಲ್ಲ ಹಾಕಿ ಚೆಕ್ ಅಂತ ಸಾಯಿಸ್ತವೆ. ತುಂಬಾ ಸೈಡ್ ಎಫೆಕ್ಟ್ ಆಗುತ್ತದೆ, ತುಂಬಾ ಕೆಟ್ಟದು. ಅಣ್ಣ ಮುಂದೆ ಕಟ್ಕೊ ಬನ್ನಿ. ಹೇಳಿ ಸರ್. ಬೇಕು ಅಂದ್ರೆ ಬೆನ್ಸುಳಿ ಇದೆಯಲ್ಲ, ಇಲ್ಲದ ಲೆಕ್ಕ, ಗೋಪುರದ ಲೆಕ್ಕ ಇಲ್ಲ. ಕೆಲವು ದಪ್ಪ ಇರ್ತವೆ, ಕೆಲವು ಸಣ್ಣ ಇರ್ತವೆ. ಗೋಪುರದ ಲೆಕ್ಕ ಇಲ್ಲ ಸರ್ ನಮ್ಗೆ. ಸೆಂಟರ್ ಪಾಯಿಂಟ್ ಇಲ್ಲಿ ಗಂಟ ನಡೆದವರೆಗೂ. ಹೌದೌದು. ಬೆನ್ನೂರು ಇದೆಯಲ್ಲ, ಬೆನ್ನೂರಿಂದ ಗೋಪುರದ ಹಿಂಭಾಗ ಇದು ಲೆಕ್ಕ. ಊಟಕ್ಕೆ ಹಾಕೋರ್ಗೆ ಎಷ್ಟು ಅಡಿ ಬರ್ಬೋದು ಸರ್? ಈಗ 6 ಅಡಿ ಬರುತ್ತಾ? ಬರುತ್ತೆ ಸರ್. 6 ಅಡಿ ಹೈಟ್ ಬರುತ್ತೆ. ಉದ್ದದಲ್ಲಿ ಒಂದು 8 ಅಡಿ ಉದ್ದ ಬರುತ್ತೆ ಸರ್. ಬಟ್ ಈ ದನ ಬಂದಿ ಸರ್, ಇದು ಏನಂತಾರೆ ಇದಕ್ಕೆ? ಸೂಜಿ ಮಲ್ಗೆ ಅನ್ನಲ್ಲ ಇದಕ್ಕೆ. ಸೂಜಿ ಮಲ್ಗೆ ಬರಲ್ಲ ಸರ್. ಏನಂತಾರೆ ಇದಕ್ಕೆ? ದೊಡ್ಡ ದನ, ಹಳಕಾರ ದನ. ಅದ ಹೆಬ್ದನ. ಹೆಬ್ದನ ಅಂತ ಹೇಳ್ತಾರೆ. ಹೆಬ್ದನ ಅಂದ್ರೆ ದೊಡ್ಡ ದನ ಅಂತ. ಯಾವ ಭಾಗದಲ್ಲಿ ಬರ್ತಿದ್ದು ಹೆಬ್ದನ? ಇಲ್ಲ, ನಮ್ಮ ಈ 3-4 ತಾಲೂಕಲ್ಲೇ 2 ಜಿಲ್ಲೆಯಲ್ಲಿ ಹುಟ್ಟುವಂತ ದನ. ರಾಮನಗರ ಜಿಲ್ಲೆ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಇವುಗಳು ಹುಟ್ಟುತ್ತವೆ. ರಾಜಣ್ಣ ಸರ್, ಇದು ಬರೆಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ಯಾಕೆ ಆಗ್ತಾರೆ ಬರೆ ಹಳೆ ಕಾಲದಲ್ಲಿ? ಏನ್ ಶುರು ಮಾಡಿದ್ರು? ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಚಪ್ಪೆ ರೋಗ ಅಂತ ಬರ್ತದಂತೆ, ಬರೋದಂತೆ ದನಗಳಿಗೆ, ಮನುಷ್ಯರಿಗೆ ಬಂದಂಗೆ. ಆ ಚಪ್ಪೆ ರೋಗಕ್ಕೆ ಬರೆ ಹಾಕ್ಸೋರಂತೆ. ಅದನ್ನೇ ಈಗ ದನಗಳಿಗೆ ಒಂಥರ ಚೆನ್ನಾಗ್ ಕಾಣ್ತಾ ಬರೆ ಹಾಕೋದು ಒಳ್ಳೇದೇ. ಬಟ್ ಒಳ್ಳೆ ಒರಿಜಿನಲ್ ಕಸಬ್ದಾರನ್ ಕೈಲಿ ಹಾಕಿಸ್ಬೇಕು ಸರ್. ಎಲ್ರು ಬರೆ ಹಾಕೋದಲ್ಲ. ಇದ್ರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೋರಣ್ಣ ಅಂತ ಹೇಳಿ, ಅವನ್ ಬರೆ ಯಾವ ಭೂಮಿ ಮೇಲೆ ಯಾವ ಮಗನೂ ಹಾಕಕ್ಕಾಗಲ್ಲ ಸರ್. ಇವತ್ತು ಹುಟ್ಟಿರ್ಬೋದು ಎಲ್ಲಾ ಸುಮಾರು ಜನ ಕೊಂಬೆಲ್ಲ ಮಾಡ್ತಾರೆ, ಬರೆ ಮಾತ್ರ ಅವನೇ ಸೂಪರ್ ಸರ್. ಇವತ್ತು ಇನ್ನೂ ಅವನೇ ಜೀವಂತವಾಗ. ಯಪ್ಪ ತುಂಬಾ ಒಳ್ಳೆ ಮನುಷ್ಯ, ಅಂದ್ರೆ ತುಂಬಾ ರಫ್, ಒಂಥರ ಇದ್ದಿದ್ದಂಗೆ. ಬರೆ ಹಾಕೋದ್ರಲ್ಲಿ ನಂಬರ್ 1 ಅಲ್ಲೇ ನಂಬರ್ 1 ಕಿಂಗು ಸರ್ ಅವ್ರು. ಕೆಲವರು ಪ್ರಾಣಿ ಹಿಂಸೆ ಅಂತ ಹೇಳ್ತಾರೆ. ಯಾವ ಪ್ರಾಣಿ ಹಿಂಸೆ ಸರ್? ಈಗ ಮನುಷ್ಯನ್ಗೂ ಹಂಗಾರೆ ಹುಟ್ಟುವಾಗ ನಮ್ಗೆಲ್ಲ ಏನೇನೋ ಮಾಡಿರ್ತಾರೆ, ಅದೇ ಪ್ರಾಣದ ಹಿಂಸೆನಾ? ಅವೆಲ್ಲ ಅಲ್ಲ. ದನಿಗೆ ಒಳ್ಳೇದು, ಕೊಂಬ್ ಮಾಡೋದು ತುಂಬಾ ಒಳ್ಳೇದೇನೆ, ಬರೆ ಹಾಕೋದು ಒಳ್ಳೇದೇನೆ, ಕಾಲ್ ಮಾಡೋದು ಒಳ್ಳೇದೇನೆ. ಏನ್ ಹೇಳಿ? ಇದಕ್ಕೆ ಲಾಳ ಕಟ್ಸಿದೀರಾ ನೀವು? ಕಟ್ಸಿದೀವಿ ಸರ್ ನಾವು. ಓಕೆ. ಅಂದ್ರೆ ಕೆಲಸ ಮಾಡೋದಕ್ಕೆ ಮಾತ್ರ ಲಾಳ ಕಟ್ಸ್ಬೇಕು ನಾವು. ಹೌದೌದು. ಶೋಕಿ ಮಾಡೋದಕ್ಕೆಲ್ಲ ಜಾಸ್ತಿ ಕಟ್ಟಲ್ಲ ಯಾರು ಸರ್. ಆಮೇಲೆ ದೊಡ್ಡ ಎತ್ತಾದ್ಮೇಲೆ ಕಟ್ಸೋದು ಒಳ್ಳೇದು ಸರ್. ಓಕೆ. ಕೆಲವ್ರು ಕಟ್ತಾರೆ, ಕೆಲವ್ರು ಕಟ್ಟಲ್ಲ. ಕೆಲಸ ಮಾಡಿದ್ರೆ ಒಳ್ಳೇದು. ಆಮೇಲೆ ಸರ್, ಸುಮಾರು ಎತ್ತುಗಳು ಅಪ್ ಟು ಎಷ್ಟು ವರ್ಷದವರೆಗೂ ಕೆಲಸ ಮಾಡ್ತವೆ ನೋಡ್ದಂಗೆ? ಈ ಕಬ್ಬಿನ ಗಾಡಿ ಆಗ್ಲಿ, ಇದು ಮೇಸ್ರಿ ಮಾಡ್ರಿ 15-16 ವರ್ಷದವರೆಗೂ ಮಾಡ್ತಾವ? 15-16 ವರ್ಷ ಆಯುಷ್ ಇರೋ ಗಂಟನೂ ಮಾಡ್ತಾವ, ಮಾಡಲ್ಲ ಅನ್ನಲ್ಲ. ಒಂದ್ಸರಿ ಹೆಗಲ್ ಮೇಲೆ ನೊಗ ಕುತ್ಕೊಂಡ್ಮೇಲೆ ಅವ್ ಕೊನೆಗಾಲ 10 ವರ್ಷ ಬೆಳಬಹುದು, 20 ವರ್ಷ ಬೆಳಬಹುದು, 30 ವರ್ಷ, ಅದು 25 ವರ್ಷ ಬೆಳಬಹುದು. ಅಲ್ಲಿ ಗಂಟ ನೀನ್ ಹೆಗಲ್ ಮೇಲೆ ನೊಗ ಮಾಡಿದ್ರೆ ಹೋಗೇ ಹೋಯ್ತು ಹೋಗು. ಏನ್ ಹೇಳಿ? ಹೌದು. ಸರಿ, ಹೊಸಬ್ರು ಕಟ್ಟೋರ್ಗೆ ಇವಾಗ ಬೆಲೆ ಜಾಸ್ತಿ ಆಗ್ತಿದೆಯಲ್ಲ, ಏನು ನೀವು ಅಡ್ವೈಸ್ ಕೊಡ್ತೀರಾ ಹೊಸಬ್ರಿಗೆ? ಸರ್, ಹೊಸಬ್ರಿಗೆ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಎಲ್ಲಾ ನಮ್ ರೈತರುಗಳಿಗೂ ಕೈ ಮುಗಿದು ನಾನು ಹೇಳೋದಿಷ್ಟೇ. ಅವ್ರು ಯಾರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಮತ್ತೊಬ್ರೇ ಆಗಿರ್ಬೋದು, ನಮ್ ರೈತರುಗಳೆಲ್ಲ ಒಂದೇ ನಮ್ಗೆ. ಕೆಲವರು ಅವರ ಸ್ವಂತ ಅಭಿಮಾನಕ್ಕೆ ಏನೇನೋ ಸಂಘಗಳು ಕಟ್ಕೊಂಡು ಆಮೇಲೆ ಅವ್ರ ಮೇಲೆ ಇವ್ರಿಗೂ ಕೂರ್ಸೋದು, ಇವ್ರ ಮೇಲೆ ಅವ್ರಿಗೂ, ಅದೆಲ್ಲ ಬೇಡ. ನಾನ್ ಹೇಳೋದು ಒಂದೇ, ಎಲ್ಲ ನಮ್ಮಿಂದ 4 ಜನ ಬೆಳಿಲಿ, ಹಳ್ಳಿಕಾರ ದನ ಉಳಿಲಿ, ನಮ್ ಸಂತತಿ ಉಳಿಲಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಉಳಿಲಿ ಅಂತವ್ರಿಗೆ ಇವತ್ತು ಆದಷ್ಟು ಒಳ್ಳೆ ಬೆಲೆಯಲ್ಲಿ ಯಾರನ್ನ ಹೊಸಬಾಗಿ ಬರ್ತಾನೆ ಅಂದಾಗ ದುಡ್ಡು ಕಿತ್ಕೊಂಡು ಕಳ್ಸೋದಲ್ಲ ಸರ್. ಅವ್ರ ಮನೆ ಹಾಳು ಮಾಡೋ ಕೆಲಸ ಮಾಡಬಾರ್ದು. 4 ಜನಕ್ಕೆ ಅವ್ರಿಗೂ ತೊಪ್ಪೆ ತಾಕಿದ್ದಾದ್ರೂ ಲಾಭ ಸಿಗ್ಬೇಕು, ಮುಂದಕ್ಕಿನ್ನೂ ಉತ್ಸಾಹ ಬರಬೇಕು. ಎಲ್ರು ನನ್ನಂಗೆ ಇರಲ್ಲ ರೀ, ಹೆಂಡತಿ ಮಕ್ಳು ಇದ್ದಂಗೆ. ಅವ್ರಿಗೂ ಸಂಸಾರ ಅಂತ ಇರ್ತದೆ. ದನಿನಲ್ಲಿ 10 ರೂಪಾಯಿ ಸಿಕ್ಕಿದ್ರೆ ತಡಿಯಪ್ಪ 10 ಸಾವಿರ ಲಾಭ ಸಿಕ್ತು, ಇನ್ನೊಂದು ದನ ತಗೋಬೇಕು ಅನ್ನೋ ಆಸೆ ಬರ್ತದೆ. ಅದೇ 10 ಸಾವಿರ, 1 ಲಕ್ಷದಲ್ಲಿ 10 ಸಾವಿರ ರೂಪಾಯಿ ಗಂಟೋದ್ರೆ ಮನೇಲಿ ಹೋಗಿತಾರೆ, ಎಲ್ರು ಹೋಗಿತಾರೆ. ಅಕ್ಕಪಕ್ಕದವ್ರಿಗೆ ಅವನಿಗೂ ಬೇಜಾರಾಯ್ತು, ಇನ್ ಅಕ್ಕಪಕ್ಕ ಕಟ್ಬೇಕು ದನ ಅಂತಾರೆ ಅನ್ನೋರು. ಕೆಲವರು ಸರ್, ಅವ್ರು ದುಡ್ನೋರು ಅಂದಿದ ತಕ್ಷಣ ಒಂದೇ ಸರಿ ಕತ್ಕುಯ್ದು ಕಳಿಸ್ಬಿಡ್ತಾರೆ ಸರ್. ಯಾರನ್ನ ಹೊಸ ದನ ಕಟ್ಟಕ್ ಹೋದ್ರೆ, ಇಷ್ಟು ಬೆಲೆ ಬಾಳ್ತವೆ, 4 ಮುಂದೆ ಮನೆಗೆ ಹಿಂಗ್ ಬೆಲೆ ಬಾಳ್ಲಿ, ಕೊಡೋ ತಿಗಾದಂಗೊಂಡು ಅಂತ ಹೇಳಿ ದನ ಕಟ್ಟಿಸ್ಲಿ ಸರ್. ಇದು ನನ್ನ ಉದ್ದೇಶ. ಬೇರೆಯವ್ರದ್ದು ಹೆಂಗೋ ನಮ್ಗೆ ಗೊತ್ತಿಲ್ಲ. ಇವತ್ತು ನನ್ನ ಮನೇಲಿ ಇತ್ತು ಸರ್, ನಮ್ಮ ನಾಗರಾಜಣ್ಣ ಅಂತ ಅವ್ರೆ, ಯಾರು ಚಿಕ್ಕಿರನ್ಪಳ್ಳಿದವರು. ಇವತ್ತು ಮಾರಲೇಬೇಕು ಅಂದ್ರೆ 3 ಲಕ್ಷಕ್ಕೆ ಎತ್ತು ಮಾರ್ತಿದ್ದೆ. ಅದು ಬೀಜದವರಿಗೆ ಆಗೋದದು, ದೊಡ್ಡೆತ್ತೆ ಆಗೋದು, ಇಂಥದ್ದೊಂದು ಎತ್ತಾಗೋದು. ಅವನು ಅವ್ರ ಅಪ್ಪನ ನಮ್ಮ ಹಳೆ ಬೀಜದವ್ರಿಗೆ ಬೇಕಾದಷ್ಟು ಕೇಳಿದ್ದ ಯಪ್ಪ. ಅವಾಗ ಯಾವಾಗ 10-12 ವರ್ಷದಿಂದ 15 ವರ್ಷದಿಂದ ಅವಾಗ ಕರಿನಲ್ಲಿ ಇಷ್ಟೆಲ್ಲ ಕೇಳಿದ್ನಲ್ಲ ಅನ್ಬಿಟ್ಟು ಅವ್ನಿಗೆ ಅಪ್ಪನ ಕರ ಕೊಟ್ಟೆ. ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿದ್ದೆಷ್ಟು 1.60. ಇವತ್ತು 3 ಲಕ್ಷ ಆಗ್ಲಿ ಊಟ ಹಾಕ್ತೀನಿ ಅಂತಾನೆ ಯಪ್ಪ. ಕರ ಕೂಟಕ್ಕೆ ಸಿಕ್ಕಿಲ್ಲ ಇನ್ನೂವರೆಗೂ. ನಾನ್ ಹೇಳೋದಿಷ್ಟೇ, ನಾನು ಒಬ್ಬ ಸೋತಿದ್ದೀನಿ ಅಂತಲ್ಲ, ಎಲ್ಲಾ ದನಿನವರು ಇನ್ನ 10 ಜನ ಇಂಪ್ರೂವ್ ಆದ್ರೆ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ದನ ಕಟ್ಟೋ ಅಂದ್ರೆ ಒಬ್ಬನೇ ಕಟ್ಟೋದ್ಕಿನ್ನ 10 ಜನ ಅಕ್ಕಪಕ್ಕ ಇದ್ದಾಗ ಈ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಈ ಮನೆಗೆ ಬಸವಣ್ಣ ಬೆಳಗ್ತಾ ಇದ್ರೆ ಎಂತವರೆಗೂ ಖುಷಿ ಬರ್ತದೆ. ನಿಜ.
ಸರ್ ಮೊದಲು ಹಳ್ಳಿಕಾರ್ ದನಕ್ಕೆ ಮೈಸೂರು ದನ ಅಂತ ಕರಿತಾರಲ್ಲ, ಮೈಸೂರು ಕಡೆ ದನ ಅಂತ. ಮೈಸೂರು ರಾಜ್ಯ ಅಂತ ಕರೀತಾರೆ. ಮೈಸೂರು ರಾಜ್ಯ ದನ ಇದೆಲ್ಲ ಮೈಸೂರು ರಾಜ್ಯಕ್ಕೆ ಸೇರಿದ್ದು. ನಮ್ಮ ಕರ್ನಾಟಕನ ಈ ತಮಿಳ್ನಾಡು ಸ್ವಲ್ಪ, ಮದ್ರಾಸ್ ರಾಜ್ಯ ಅಂತ ಇತ್ತು. ಆಮೇಲೆ ಆಂಧ್ರದ ಗಂಟೆ ಈ ಹುಬ್ಳಿ ಧಾರವಾಡ ಇವೆಲ್ಲ ಸೇರಿ ಮೈಸೂರು ರಾಜ್ಯಕ್ಕೆ ಸೇರಿತ್ತು. ಹೊಸೂರು ಊಟಿ ಎಲ್ಲ ಸೇರಿತ್ತು. ಹೌದು, ಮೈಸೂರು ರಾಜ್ಯ ಸಂಸ್ಥಾನಕ್ಕೆ ಸೇರಿತ್ತು ಅಂತ. ಆಮೇಲೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ಮೇಲೆ ಕರ್ನಾಟಕ ಜಿಲ್ಲೆ ಆಯ್ತು. ಸರ್ ಆಮೇಲೆ ಕೆಲವು ಉಲ್ಲೇಖ ಇದೆ, ಮೈಸೂರು ಸಂಸ್ಥಾನದಲ್ಲೇನೆ ಕೆಲವೊಂದು ಹಳ್ಳಿಕಾರ ಹಸುಗಳು 10 ರಿಂದ 12 ಲೀಟರ್ ಕೊಟ್ಟಿದೆ ಹಾಲುಗಳು ಒಂದ್ ದಿವಸಕ್ಕೆ ಅಂತ. ಒಂದ್ ದಿನಕ್ಕೆ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ನಾನು ಹೇಳೋ ಗಂಟೆ ಕೇಳಿ, ಪ್ಯೂರ್ ಹಳ್ಳಿಕಾರ ದನ, ನಮ್ ನಾಟಿ ದನ 10-12 ಲೀಟರ್ ಕೊಡೋದು ಸುಳ್ಳು. 2-2.5 ಲೀಟರ್ ಕೊಟ್ರೆ ಹೆವಿ ಹೆಚ್ಚು. ಒನ್ ಟೈಮ್ ಇಂದ ಅದಕ್ಕೊಂದ್ ಮಾತು ಹೇಳ್ತಾರೆ, ಅಡವಿ ಮೇವು ಮಡವಿ ನೀರಲ್ಲಿ 2 ಲೀಟರ್ ಮೇಲ್ ಬಂದ್ರೆ ಹೆಚ್ಚು. ಆಮೇಲೆ ಇವಾಗ ತಿಂಡಿಗಳು ಬಂದವೆ ಸರ್, ಫುಡ್ಗಳು ಬಂದವೆ. ಈಗ ತರಾವರಿ ಫುಡ್ಗಳು ಹಾಕ್ತಾರೆ, ಅವು ಹಾಕೋದ್ರಿಂದ ಹಾಲು ಕೊಡ್ತವೆ. ಅದ್ರಲ್ಲೂ ಅಮೃತ ಮಾಲ್ ಅವಲ್ಲ, ಹಳ್ಳಿಕಾರಲ್ಲ ಅಮೃತ ಮಾಲು, ಆ ದನಿನಲ್ಲಿ ಹಾಲು ಬರ್ತವೆ. ಅವು ಸ್ವಲ್ಪ ದೊಡುತಿ ಚರ್ಮ ಮಂದ ದನ, ಅವು ಹಾಲು ಬರ್ತವೆ ಕಿಸ್ಲು ದಪ್ಪ. ನಮ್ಮ ಹಳ್ಳಿಕಾರಲ್ಲಿ ಬರಲ್ಲ ಸರ್ ನಾಟಿ ದನ. ಏನೇರು 2 ಬೆಳಗ್ಗೆ 2 ಸಾಯಂಕಾಲ 2 4 ಲೀಟರ್ ಅಂದ್ರೆ ಹೆವಿ ಹೆಚ್ಚು ಸರ್. 10 ಲೀಟರ್ 17 ಎಲ್ಲ ಸುಳ್ಳು ಮಾಹಿತಿ ಸರ್. ನಡಿಯ ಬಸ್ಸಣ್ಣ, ನಡಿಯ ಕಡೆ ಈ ಕಡೆ ಹೋಗೋಣ. ನಡಿ ಹಂಗೆ ಹಂಗ ನಡಿಯೋ. ಸರ್ ಆಮೇಲೆ ಇದ್ರ ಬಗ್ಗೆ ನೀವು ದದ್ಲಾ ಅಂತ ಹೆಸರು ಹೆಂಗ್ ಬಂತು ಅಂತ ಹೇಳಿದ ನೀವು? ಸರ್ ದದ್ಲಾ ಅಂದ್ರೆ ಇದು ಹುಟ್ಟುವಾಗ್ಲೇ ಕಳ್ಳೆಚ್ಚು, ದಪ್ಪ ದೇಹ ಹೊತ್ಕೊಂಡದಲ್ವಾ, ಆ ಉದ್ದೇಶಕ್ಕೆ ನಾವು ದದ್ಲಾ ಅಂತೀವಿ. ಯಾಕೆಂದ್ರೆ ನೀವ್ ಏನೇ ಹಾಕಿ, ನೀವು ಕಸ ಹಾಕಿ ರಸ ಮಾಡ್ಕೊಂಡು ತಿಂತದೆ, ಅದಕ್ಕೆ ಇದು ಕಳ್ಳೆಚ್ಚಿರೋದ್ರಿಂದ ನಾವು ದದ್ಲಾ ಅಂತೀವಿ. ಈ ಮನುಷ್ಯನಿಗೂ ಅಷ್ಟೇ, ಯಾಕೋ ಇಷ್ಟು ದಪ್ಪ ಇದೆಯಾ, ದದ್ಲಾ ಇದ್ದಂಗಿದೆಯಲ್ಲೋ ಅಂತಾರೆ. ಆ ಉದ್ದೇಶಕ್ಕೆ ನಾವು ಹಂಗಂತೀವಿ ಅಷ್ಟೇ. ಸರ್ ಇಲ್ಲಿ ಬಂದು ತುಂಬಾ ಒಳ್ಳೆ ಬೆಲೆ ಕೇಳಿದಾರ ನಿಮ್ಗೆ ಕೊಡಿ ಅಂತ? ಸರ್ ಕೇಳ್ತಾವ್ರೆ ನಮ್ಮ ಹತ್ರ. ಸರ್ ಓಪನ್ ಆಗಿ ಹೇಳ್ತೀನಿ, ಇವರು ಅವರು ಹೆಸರು ಬೇಡ. ಎಷ್ಟು ಲಕ್ಷದವರೆಗೂ ಕೇಳಿದಾರೆ ಸರ್? ನಮ್ಮ ಹತ್ರ 3.5 ಲಕ್ಷ 4 ಲಕ್ಷದ ಗಂಟೆ ಕೇಳಿದ್ರು ಸರ್. ನಾನು ಕೊಡೋದಿಲ್ಲ, ಈ ಸರಿ ಕೊಡಲ್ಲ ಅಂತ ನಿಲ್ಸ್ಕೊಂಡಿದ್ದೀನಿ. ಅವ್ನು ಕೊಡಕ್ ರೆಡಿ ಆಗಿದ್ದ ನಮ್ ನವೀನ. ನಾನಲ್ವಾ ಬಂಡವಾಳ ಹಾಕಿರೋ, ನಂಗೆ ಹುಲ್ಲಾಗ್ತಾ ಇರೋ ಯಾವನು, ನನ್ನ ಮಾತು ಕೇಳ್ತೀಯೋ ಇಲ್ವೋ ಅಷ್ಟು ಹೇಳಿ ಎತ್ತು ಸಾಕ್ಬೇಕು ಅನ್ನೋ ಖುಷಿ ಅದೇ ಸಾಕ್ತಾ ಇದ್ದೀವಿ. ಓಕೆ, ಧನ್ಯವಾದ ಸರ್ ಮಾಹಿತಿಗೆ, ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.